ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಿಸ್ತಾ, ಪ್ರೀತಿಯ ಬಂಧುಗಳೇ, ಸನಾತನ ಧರ್ಮದ ಪವಿತ್ರ ಆಶಯವನ್ನು ಕುರಿತು 2 ದಿನ 16 ವಿಚಾರಗಳನ್ನು ಗಮನಿಸಿದ್ದೇವೆ. ಯಾವುದೇ ರೀತಿಯಲ್ಲೂ ನಮ್ಮ ಪರಂಪರೆಯನ್ನು ನಾವು ಹೊಗಳ್ಕೊಳ್ತೀವಿ ಅನ್ನೋ ವಿಚಾರ ಅಲ್ಲ. ಜಗತ್ತನ್ನು ಸ್ವಲ್ಪ ಗಮನಿಸ್ತಾ ಬಂದರೆ ನಾವು ಅದೆಷ್ಟು ಪ್ರಾಚೀನರು, ಮನುಷ್ಯನ ಬದುಕನ್ನು ಸರ್ವಾಂಗ ಸುಂದರವಾಗಿಸಲು, ಮನುಷ್ಯ ಜನ್ಮವನ್ನು ಸಾರ್ಥಕವಾಗಿಸ್ಕೊಳ್ಳೋದಕ್ಕೆ ಅತ್ಯವಶ್ಯಕವಾಗಿ ಬೇಕಾದ ಜೀವನ ವಿಧಾನವನ್ನು ನಮ್ಮ ಪ್ರಾಚೀನ ಮಹರ್ಷಿಗಳು, ದ್ರಷ್ಟಾರರು, ಅಷ್ಟೇ ಏಕೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೂ ಕೂಡ ಸಮಾಜಕ್ಕೆ ಬಹಳ ದೊಡ್ಡ ಆದರ್ಶಗಳನ್ನು ನಾವು ಕೂಡ ಬಾಳಿ ಬದುಕಿ ತೋರಿಸಬಲ್ಲೆವು ಅನ್ನೋ ನಿಟ್ಟಿನಲ್ಲಿ ಬಾಳಿದಂತಹ ಮಹಾತ್ಮರು ಈ ಸಂಸ್ಕೃತಿಯನ್ನು ಪೋಷಿಸಿದ್ದಾರೆ. ಹೀಗಾಗಿ ಸನಾತನ ಧರ್ಮದ ಆಶಯ ಈ 2 ದಿವಸ ನಾವು ಗಮನಿಸಿದ್ದೇವೆ. ಇವತ್ತು ಸನಾತನ ಧರ್ಮ ಹೇಗೆ ಸಮಾಜದ ಸಮಗ್ರರನ್ನು, ಎಲ್ಲರನ್ನೂ ಕೂಡ ಅವರವರ ಜಾಗದಲ್ಲಿ ಅವ್ರಿಗೊಂದು ಮಹತ್ವವನ್ನು ಕೊಟ್ಟು ಅವರ ಬದುಕಿನಲ್ಲಿ ಸುಧಾರಣೆ ಆಗೋದ್ರ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಜೀವನ ವಿಧಾನವನ್ನು ರೂಪಿಸಿತ್ತು ಅನ್ನೋದು ಇವತ್ತಿನ ಉಪನ್ಯಾಸದ ವಿಷಯವೂ ಕೂಡ. ಇವತ್ತಿನ ಉಪನ್ಯಾಸದ ಅಂತಿಮಕ್ಕೆ ಬಂದಾಗ ನಿಜಕ್ಕೂ ಎಲ್ಲಿ ನಮ್ಮ ಸನಾತನ ಧರ್ಮ ತಪ್ಪಾಗಿ ಗ್ರಹಿಸಲ್ಪಡ್ತು, ಇಂತಹ ಅಮೂಲ್ಯವಾದ ಧರ್ಮದ ಹಿನ್ನೆಲೆ ಹೊತ್ತಂತಹ ನಮ್ಮ ರಾಷ್ಟ್ರ ಯಾಕೆ ಪರಕೀಯರ ಆಡಳಿತಕ್ಕೆ ಒಳಪಡ್ತು? ಅಷ್ಟೇ ಅಲ್ಲದೆ ನಮ್ಮದೇ ದೇಶದಲ್ಲಿ ನಮ್ಮ ಜನ ಧರ್ಮದ ಮಹಾನ್ ಮೌಲ್ಯಗಳನ್ನು ಆನಂದಿಸುವ ವಿಷಯದಲ್ಲಿ ಎಲ್ಲಿ ಎಡವಿದರು ಅನ್ನೋ ವಿಚಾರಗಳನ್ನು ಕೂಡ ನಾವು ಗಮನಿಸೋದಿದೆ. ನಿನ್ನೆ ದಿವಸ ಉಪನ್ಯಾಸದ ಕಡೆಯ ಹಂತದಲ್ಲಿ ಭಗವಾನ್ ವೇದವ್ಯಾಸರ ಮಾತನ್ನು ನಾನು ಉಲ್ಲೇಖಿಸಿದ್ದೆ. ವ್ಯಾಸರು ಹೇಳ್ತಾರೆ, ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಅಪೇಕ್ಷಿಸುವಂತಹ ಅರ್ಥ ಮತ್ತು ಕಾಮಗಳು ಧರ್ಮಾಚರಣೆಯಿಂದ ದೊರೆಯುತ್ತವೆ. ಮನುಷ್ಯನಿಗೆ ಯಾವ ರೀತಿಯಲ್ಲಿ ಸಂಪತ್ತು ಬೇಕು, ಯಾವ ರೀತಿಯ ಸುಖ ಅಪೇಕ್ಷೆಗಳು ಅವನಿಗೆ ಫಲಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಅವನು ರೂಪಿಸ್ಕೊಂಡಿದ್ದೆ. ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಲೆಕ್ಕಾಚಾರ ಅಂತಂದರೆ, ಮನುಷ್ಯ ಧರ್ಮವನ್ನು ಸರಿಯಾಗಿ ಅಧ್ಯಯನ ಮಾಡಿ ತನ್ನ ಬದುಕಿಗೆ ಅದನ್ನು ಭಾವನಾತ್ಮಕವಾಗಿ ಹತ್ತಿರವಾಗಿಸ್ಕೊಂಡಾಗ ಧರ್ಮದ ಬೆಳಕಿನಲ್ಲಿ ನಾವು ಸಂಪಾದನೆಯ ಮಾರ್ಗದಲ್ಲಿ ತೊಡಗಿದಾಗ ವಹಿಸಬೇಕಾದ ಎಚ್ಚರಿಕೆಗಳು, ಅರ್ಥವನ್ನು ಸಂಪಾದಿಸುವ ವಿಷಯದಲ್ಲಿ ನಾವು ವಹಿಸಲೇಬೇಕಾದ ಎಚ್ಚರಿಕೆಗಳು ಮತ್ತು ಎಲ್ಲ ಆಸೆಗಳು, ಆಕಾಂಕ್ಷೆಗಳು ಅವಶ್ಯಕತೆಗಳಲ್ಲ. ಮನುಷ್ಯನನ್ನು ದಾರಿ ತಪ್ಪಿಸುವಂತಹ ಆಸೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಒಂದು ಉನ್ನತವಾದ ಧ್ಯೇಯ ಅಂತಾದರೂ ಕರೀರಿ, ಒಂದು ನಿಷ್ಠೆ ಅಂತಾದರೂ ಕರೀರಿ, ಅಥವಾ ಬದುಕಿಗೆ ಒಂದು ಬದ್ಧತೆ ಅಂತಾದರೂ ಕರೀರಿ, ಇದನ್ನೆಲ್ಲ ಧರ್ಮ ನಮಗೆ ಪರಿಚಯ ಮಾಡಿಕೊಡುತ್ತೆ. ಆದ್ದರಿಂದಲೇ ಧರ್ಮಾವಲಂಬಿಯಾದವನು, ಧರ್ಮಾಚರಣೆ ಮಾಡಿದಂಥವನು ಖಂಡಿತವಾಗಿಯೂ ತನ್ನ ಅರ್ಥ ಮತ್ತು ಕಾಮಗಳನ್ನು ಯೋಗ್ಯವಾದ ರೀತಿಯಲ್ಲಿ ಪಡೆದು ಆನಂದಿಸೋದಕ್ಕೆ ಅರ್ಹನಾಗ್ತಾನೆ ಅನ್ನೋದು ಭಗವಾನ್ ವೇದವ್ಯಾಸರ ಅಭಿಮತ. ಅಂದರೆ
ಧರ್ಮವನ್ನು ನಿರ್ಲಕ್ಷಿಸಿ ಅರ್ಥಕಾಮಗಳ ಕಡೆ ಮಾತ್ರವೇ ಗಮನ ಕೊಟ್ಟರೆ ಮನುಷ್ಯನೇ ನೀನು ಅರ್ಥ ಮತ್ತು ಕಾಮವನ್ನು ಪಡ್ಕೊಳ್ಬಹುದು, ಆದರೆ ಅವು ನಿನ್ನನ್ನು ದಾರಿ ತಪ್ಪಿಸುವ ಸನ್ನಿವೇಶಗಳೇ ಹೆಚ್ಚು ಅನ್ನುವಂಥ ಎಚ್ಚರಿಕೆ. ಈ ರೀತಿಯ ಒಂದು ಡಿಸಿಪ್ಲಿನ್ಡ್ ಲೈಫ್, ಈ ರೀತಿಯ ಶಿಸ್ತುಬದ್ಧ ಮೌಲ್ಯಗಳ ಚೌಕಟ್ಟಿನಲ್ಲಿರ್ತಕ್ಕಂಥ ಜೀವನವನ್ನು ಜಗತ್ತಿನ ಇನ್ಯಾವ ನಾಗರಿಕತೆಯೂ ಇಷ್ಟು ಸುಲಭವಾದ ರೀತಿಯಲ್ಲಿ ಮನುಷ್ಯನಿಗೆ ಗ್ರಾಹ್ಯವಾಗುವಂತೆ ಅನುಗ್ರಹಿಸಲಿಲ್ಲ. ಅದೇ ಭಾರತದ ಹಿರಿಮೆ ಗರಿಮೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ವಿಚಾರ. ಇನ್ನು ಆಶ್ರಮ ಪದ್ಧತಿಯ ಬಗ್ಗೆ ಮಾತನಾಡೋದಕ್ಕೆ ಬಯಸ್ತೇನೆ. ಎಲ್ಲ ರೀತಿಯಿಂದಲೂ ಹೆಚ್ಚು ಶ್ರಮವಹಿಸುವ ಹಂತ ಅಥವಾ ಸ್ಥಳಕ್ಕೆ ಆಶ್ರಮ ಅಂತಲೇ ನಾಮಕರಣ ಮಾಡಿದ್ರು ನಮ್ಮ ಪ್ರಾಚೀನರು. ಆಶ್ರಮ ಅಂತಂದರೆ ಎಲ್ಲ ರೀತಿಯಿಂದಲೂ ಆ ಹಂತದಲ್ಲಿ ಹೆಚ್ಚು ಶ್ರಮ ಪಡಬೇಕು ನಾವು. ಬ್ರಹ್ಮಚರ್ಯ ಅಂತ ಒಂದು ಆಶ್ರಮ ಇದೆ. ಅಲ್ಲಿ ಎಷ್ಟು ಶ್ರಮ ಪಡ್ತೇವೆಯೋ ಅಷ್ಟರ ಮಟ್ಟಿಗೆ ಅದರ ಯಶಸ್ಸು. ಹಾಗೆಯೇ ಉಳಿದ ಆಶ್ರಮಗಳು, ಅದರ ಬಗ್ಗೆ ನಾನು ವಿವರಿಸುವನಿದ್ದೇನೆ. ಎಲ್ಲ ರೀತಿಯಿಂದಲೂ ಹೆಚ್ಚು ಶ್ರಮವಹಿಸುವ ಹಂತ ಅಥವಾ ಸ್ಥಳಕ್ಕೆ ಆಶ್ರಮ ಅಂತ ಕರೆದು ನಮ್ಮ ಪ್ರಾಚೀನರು. ಪ್ರತಿದಿನವೂ ಬೆಳಗ್ಗೆ ಎದ್ದ ಗಳಿಗೆಯಿಂದ ರಾತ್ರಿ ನಿದ್ರೆಗೆ ತೆರಳುವವರೆಗೂ, ಜೀವನದ ಗುರಿಯನ್ನು ಸಿದ್ಧಿಸಿಕೊಳ್ಳುವವರೆಗೂ ನಿರ್ವಹಿಸಬೇಕಾದ ಕ್ರಮಾಗತ ಬದುಕೇ ಆಶ್ರಮ ಜೀವನ ಅಂತ ಕರೆದರು. ಅಂದರೆ ಹುಟ್ಟಿದ ಗಳಿಗೆಯಿಂದ ಸಾಯುವ ಗಳಿಗೆವರೆಗೂ ಅದು ಹಂತಗಳಾಗಿ ವಿಭಾಗಿಸಲ್ಪಟ್ಟಿರಬಹುದು, ಆದರೆ ಕ್ರಮಾಗತವಾದ ಬದುಕನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಆದ್ದರಿಂದ ಇಡೀ ಜೀವನವೇ ಆಶ್ರಮ ವ್ಯವಸ್ಥೆ. ಯಾವ್ಯಾವ ವಯೋ ಹಂತದಲ್ಲಿ ಆ ಆಶ್ರಮವನ್ನು ಯಾವ ರೀತಿಯಲ್ಲಿ ಕರೀತಾರೆ ಮತ್ತು ಅಲ್ಲಿ ಕರ್ತವ್ಯಗಳೇನು, ಆದರ್ಶಗಳೇನು, ಅನುಸರಿಸಬೇಕಾದ ಮೌಲ್ಯಗಳು ಯಾವುದು ಮತ್ತು ಯಾವುದನ್ನು ಯಾವ ರೀತಿಯಲ್ಲಿ ಅನುಸರಿಸ್ತಾ ಹೋದಂತೆ ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಮನುಷ್ಯ ಮುಂದುವರಿಯಲ್ಪಟ್ಟಾಗ ಅವನಿಗೆ ಯಾವ ರೀತಿಯ ಅನುಕೂಲಗಳು ಸಿಗುತ್ತೆ, ಯಾವ ರೀತಿಯಲ್ಲಿ ಅವನು ಕೀರ್ತಿವಂತನಾಗ್ತಾನೆ, ಯಶೋವಂತನಾಗ್ತಾನೆ, ಶಂಕರರ ಮಾತಿನಲ್ಲಿ ಹೇಳೋದಾದರೆ ಅವನ ಅಭ್ಯುದಯ ಸಾಧಿಸಲ್ಪಡುತ್ತೆ ಅನ್ನೋದನ್ನೆಲ್ಲ ಅಧ್ಯಯನ ಮಾಡೋದಕ್ಕಿದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಇವು 4 ಆಶ್ರಮ ವ್ಯವಸ್ಥೆಗಳು. ಆಶ್ರಮ ಪದ್ಧತಿ ಒಂದೊಂದು ಹಂತದಲ್ಲಿಯೂ ಮನುಷ್ಯ ನಿರ್ವಹಿಸಬೇಕಾದ ವಿಶೇಷ ಕರ್ತವ್ಯಗಳ ಬಗ್ಗೆ ಒತ್ತು ನೀಡುತ್ತೆ. ಬ್ರಹ್ಮಚರ್ಯ ಆಶ್ರಮ ಮೊದಲನೇದು. ಬ್ರಹ್ಮ ಅನ್ನೋದಕ್ಕೆ 3 ಪ್ರಧಾನವಾದ ಅರ್ಥಗಳನ್ನು ನಾವು ಗುರುತಿಸ್ಕೊಳ್ತೇವೆ. ಮೊದಲನೇದು ಬ್ರಹ್ಮ ಅಂದರೆ ಪರಮಾತ್ಮ. ಎರಡನೇದು ಬ್ರಹ್ಮ ಅಂತಂದರೆ ವೇದ. ಮೂರನೇದು ಬ್ರಹ್ಮ ಅಂತಂದರೆ ವೀರ್ಯ ಅಂತ. ಬ್ರಹ್ಮ ಅನ್ನೋದಕ್ಕೆ ನಾವು ಪರಮಾತ್ಮ ಅನ್ನೋ ಅರ್ಥವನ್ನು ಗ್ರಹಿಸಿದಾಗ ಚರ್ಯ ಅನ್ನೋದಕ್ಕೆ ಸಾಕ್ಷಾತ್ಕಾರ ಅನ್ನೋ ಅರ್ಥ ಬರುತ್ತೆ. ಬ್ರಹ್ಮಚರ್ಯ ಅಂದರೆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು ಅಂತ ಒಂದು ಅರ್ಥ. ಎರಡನೇದು ವೇದ ಅನ್ನೋ ಅರ್ಥವನ್ನು ಗ್ರಹಿಸಿದಾಗ ಬ್ರಹ್ಮಚರ್ಯ ಅಂದರೆ ವೇದವನ್ನು ಒಂದು ಉನ್ನತವಾದ ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಕ್ಕಂಥದ್ದು. ಮೂರನೇ ಪ್ರಧಾನವಾದ ಅರ್ಥ ಬ್ರಹ್ಮ ಅನ್ನೋದನ್ನು ವೀರ್ಯ ಅನ್ನೋ ರೀತಿಯಲ್ಲಿ ನಾವು ಅರ್ಥೈಸಿದಾಗ ಬ್ರಹ್ಮಚರ್ಯ ಅಂತಂದರೆ ವೀರ್ಯ ಶಕ್ತಿಯನ್ನು ನಾವು ಕಾಪಾಡಿಕೊಳ್ತಕ್ಕಂಥದ್ದು. ಅದನ್ನು ಒಂದು ಪವಿತ್ರವಾದ ಜೀವನವಾಗಿ ಕಾಪಾಡೋದನ್ನೇ ಒಂದು ಜೀವನದ ಪವಿತ್ರತೆ ಮತ್ತು ಔನ್ನತ್ಯಕ್ಕೆ ಅವಶ್ಯಕವಾದದ್ದು ಅನ್ನೋದನ್ನು ಮನಗಾಣುವಂಥದ್ದು. ಇನ್ನು ಗೃಹಸ್ಥಾಶ್ರಮ ನೋಡಿ ಹೇಗಿದೆ ನಮ್ಮ ಜೀವನವನ್ನು ನಮ್ಮ ಹಿರಿಯರು ವಿಶ್ಲೇಷಿಸಿದ ರೀತಿ. ಒಂದು ಹಂತದ ಯಶಸ್ಸು ಮುಂದಿನ ಹಂತದ ಬೆಳವಣಿಗೆಗೊಂದು ದೊಡ್ಡ ಭರವಸೆ. ಧರ್ಮದ ಅಧ್ಯಯನ, ಜೀವನದ ಬಗ್ಗೆ ಒಂದು ಸಮಗ್ರ ಚಿತ್ರಣ, ಯೌವನದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ
ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಅವನು ಒಬ್ಬ ಶಕ್ತಿವಂತನಾಗಿ ರೂಪುಗೊಳ್ಳಬೇಕಾದ ಅನಿವಾರ್ಯತೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಗೆ ಆರೋಗ್ಯವಂತವಾದ ಶರೀರ ಅತ್ಯಂತ ಅವಶ್ಯಕ. ದುರ್ಬಲ ಶರೀರಗಳು ಆಧ್ಯಾತ್ಮಿಕ ಸಾಧನೆಯನ್ನು ಪೂರ್ಣವಾಗಿ ಯಶಸ್ವಿಯಾಗಿ ಮಾಡಲಾರವು. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ನಾಯಮಾತ್ಮ ಬಲಹೀನೇನ ಲಭ್ಯ. ದುರ್ಬಲನಾದವನಿಗೆ ಆತ್ಮಶಕ್ತಿ ಅಂತಕ್ಕಂಥದ್ದು ಹತ್ತಿರಕ್ಕೆ ಬರೋದಿಲ್ಲ. ಅವನಿಗೆ ಆತ್ಮನ ಅನುಭವ ಆಗೋದೇ ಇಲ್ಲ. ದೌರ್ಬಲ್ಯ ಅಂತಕ್ಕಂಥದ್ದು ಆತ್ಮಶಕ್ತಿಗೆ ಒಂದು ವೈರುಧ್ಯದಲ್ಲಿ ಇರ್ತಕ್ಕಂಥದ್ದು. ಒಂದು ಬೆಳಕಾದರೆ ಮತ್ತೊಂದು ಕತ್ತಲು. ಆದ್ದರಿಂದ ಶರೀರವನ್ನು ನಿರ್ಲಕ್ಷಿಸುವಂತಿಲ್ಲ. ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನು ಸಕಾರಾತ್ಮಕವಾಗಿ ಬೆಳೆಸ್ಕೊಳ್ಬೇಕಾಗಿದೆ. ಇಲ್ಲಿ ಮತ್ತೆ ನಾವು ನೆನಪಿಟ್ಕೊಳ್ಬೇಕು, ಪ್ರಶ್ನಿಸುವ ಹಕ್ಕಿದೆ, ಆದರೆ ಸಂಶಯದಲ್ಲೇ ಬದುಕಬಾರದು. ಸಂಶಯ ಬೇರೆ, ಪ್ರಶ್ನಿಸೋದು ಬೇರೆ. ಬಹಳಷ್ಟು ಜನಕ್ಕೆ ಇದು ಒಂದೇ ರೀತಿಯಾಗಿ ಕಾಣುತ್ತೆ. ಪ್ರಶ್ನಿಸುತ್ತಾ ಅದಕ್ಕೆ ತಕ್ಕ ಉತ್ತರವನ್ನು ಪಡ್ಕೊಂಡು ಮನುಷ್ಯ ಮುಂದಕ್ಕೆ ಸಾಗಬೇಕಾದ್ದೇ ವಿಕಾಸ. ಅದು ವಿವೇಚನೆಗೆ ದಾರಿ ಮಾಡಿಕೊಡುತ್ತೆ. ಆದರೆ ಸಂಶಯವನ್ನೇ ಇಟ್ಕೊಳ್ತಾ ಪೂರ್ವಾಗ್ರಹ ಪೀಡಿತನಾಗಿ ಬದುಕ್ತಾ ಹೋದರೆ ಮನುಷ್ಯ ಹಾಳಾಗ್ತಾನೆ. ಸಂಶಯದಲ್ಲೇ ಅವನು ನೆಲೆ ನಿಂತು ಬಿಟ್ಟರೆ ಸಂಶಯಾತ್ಮ ವಿನಶ್ಯತಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾವಾಗಲೂ ಸಂಶಯದಲ್ಲೇ ಬದುಕ್ತಕ್ಕಂಥ ವ್ಯಕ್ತಿ ಶುಷ್ಕನಾಗ್ತಾನೆ, ಶೂನ್ಯನಾಗ್ತಾನೆ. ಕಡೆಗೆ ತನ್ನನ್ನು ತಾನೇ ನಂಬದೇ ಇರತಕ್ಕಂಥ ಒಂದು ದುಸ್ಥಿತಿಗೆ ಬರ್ತಾನೆ. ಆತ್ಮಹತ್ಯೆಯಲ್ಲಿ ಅವನ ಜೀವನ ಪರ್ಯವಸಾನವಾಗುತ್ತೆ. ಆದ್ದರಿಂದ ಮನುಷ್ಯನೇ, ನೀನು ಪ್ರಶ್ನಿಸುವುದು ತಪ್ಪಲ್ಲ, ಆದರೆ ಸಂಶಯದಲ್ಲೇ ನೆಲೆ ನಿಲ್ಲೋದು ಅಪಾಯಕಾರಿ. ವಿದ್ಯಾರ್ಥಿ ದಶೆಯಲ್ಲಿ ಅವನು ವಿಶೇಷವಾದ ತಪಸ್ವಿಯ ಜೀವನವನ್ನೇ ನಡೆಸಬೇಕಾಗತ್ತೆ. 9ನೇ ವಯಸ್ಸಿಗಾಗಲೇ ಬಾಲಕನ ಶರೀರದಲ್ಲಿ ವೀರ್ಯೋತ್ಪತ್ತಿ ಪ್ರಾರಂಭವಾಗುತ್ತೆ. ಆದ್ದರಿಂದಲೇ ಉಪನಯನ ಸಂಸ್ಕಾರದ ಅವಧಿ ಬಹಳ ಅತ್ಯಂತ ಸೂಕ್ತವಾದದ್ದು. ಈ 8ರ ನಂತರದ ಅವಧಿ ಪುರುಷತ್ವ ಜಾಗೃತವಾಗುತ್ತೆ, ಒಳಗೆ ಪ್ರಾರಂಭವಾಗುತ್ತದು. ಈಗ ಅವನ ಮನಸ್ಸನ್ನು ಧಿಯೋಯೋನಃ ಪ್ರಚೋದಯಾತ್, ಉನ್ನತವಾದ ಧ್ಯೇಯದ ಕಡೆಗೆ ಪ್ರಚೋದಿಸಬೇಕಾಗಿದೆ. ಅವನ ವೀರ್ಯ ಶಕ್ತಿ ಊರ್ಧ್ವಮುಖವಾಗಿ ಹರಿಯಬೇಕಾಗಿದೆ, ಮೇಲೇರಬೇಕಾಗಿದೆ. ಅದು ಕೆಳಮುಖವಾಗಿ ಹರಿದ್ರೆ ಪತನ, ಮೇಲ್ಮುಖವಾಗಿ ಹರಿದ್ರೆ ಉತ್ಥಾನ. ಬ್ರಹ್ಮಚರ್ಯ ಶಕ್ತಿ 12 ವರ್ಷ ಅಸ್ಖಲಿತ ಬ್ರಹ್ಮಚರ್ಯ ಶಕ್ತಿಯನ್ನು ಅನುಸರಿಸಿದ ಕಾಪಾಡಿಕೊಂಡಂಥ ವ್ಯಕ್ತಿಗೆ ದೇವತೆಗಳೂ ಕೂಡ ಮಣಿಯುತ್ತಾರೆ ಅನ್ನೋದು ಋಷಿವಾಣಿ. ಹಾಗಾಗಿ ಕೇವಲ ಇಂದ್ರಿಯಗಳ ಆಸೆ ಆಕಾಂಕ್ಷೆಗಳ ದೃಷ್ಟಿಯಲ್ಲಿ ವೀರ್ಯವನ್ನು ನಷ್ಟ ಮಾಡಿಕೊಳ್ಳೋದಕ್ಕಿಂತಲೂ ಇಂದ್ರಿಯಾತೀತನಾದ, ಇಂದ್ರಿಯಾಧೀಶನಾದ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಈ ವೀರ್ಯ ಶಕ್ತಿಯನ್ನು ಒಂದು ಪ್ರಬಲ ಅಸ್ತ್ರವಾಗಿ ಬಳಸ್ಕೊಳ್ತಕ್ಕಂಥದ್ದು ವಿವೇಚನೆ. ಇದನ್ನು ಬಾಲ್ಯದಲ್ಲಿ ಯುವಕ ಯುವತಿಯರಿಗೆ ನಾವು ಪರಿಚಯ ಮಾಡಿಕೊಡ್ಬೇಕು. ಗಂಡು ಮಕ್ಕಳಿಗೆ ಗಾಯತ್ರಿ ಮಂತ್ರ ಹೇಗೋ, ಹೆಣ್ಣು ಮಕ್ಕಳಿಗೆ ಸಾವಿತ್ರಿ ಮಂತ್ರ ಅಂತ ಇತ್ತು. ವೇದ ಕಾಲದಲ್ಲಿ ಪುರುಷರಿಗೆ ಸರಿಸಮನಾಗಿ ವಾದಿಸ್ತಾ ಇದ್ದಂತಹ ಸ್ತ್ರೀಯರು, ವೇದದಲ್ಲಿ ವಿಶೇಷವಾದ ಒಂದು ಅರ್ಹತೆ ಪಡೆದಿದ್ದಂತಹ ಸ್ತ್ರೀಯರು ಕೂಡ ಇದ್ದರು. ಉಪನಯನ ಸಂಸ್ಕಾರ, ವೇದಾಧ್ಯಯನ ಇತ್ಯಾದಿಗಳಿಂದ ಸ್ತ್ರೀಯರು ವಂಚಿತರಾಗೋದಕ್ಕೆ ಧಾರ್ಮಿಕ ಕಾರಣಗಳಿಗಿಂತಲೂ ಸಾಮಾಜಿಕ ಕಾರಣಗಳು ಬಹಳ ದೊಡ್ಡ ಕಾರಣಗಳಾಗಿ ಕಾಣುತ್ತವೆ. ನಾವು ಸರಿಯಾಗಿ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಈ ದೇಶದ ಮೇಲೆ ನಡೆದ ದಾಳಿಗಳು ಕೌಟುಂಬಿಕ ವ್ಯವಸ್ಥೆಯನ್ನು ಬಹಳಷ್ಟು ಹೆದರಿಕೆಯಲ್ಲಿ ಮುಳುಗಿಸಿದ್ವು. ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಂತಹ ತಂದೆ ತನ್ನ ಮಕ್ಕಳನ್ನು ರಕ್ಷಿಸುವ ವಿಷಯದಲ್ಲೂ ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಬೇಕಾಯಿತು. ಹೀಗಾಗಿ ತನ್ನ ಮಗುವಿನ ಜವಾಬ್ದಾರಿಯನ್ನು
ಒಬ್ಬ ಯುವಕನ ಕೈಗಿತ್ತು ತಾನು ನಿರಾಳವಾಗಿ ಬದುಕಬೇಕು ಅಂತಲೂ ಅಪೇಕ್ಷಿಸಿದ. ಅದರಂತೆ ಅವನು ತನ್ನ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಮಾಡಿ ಕಳಿಸ್ಕೊಟ್ಬಿಡ್ತಾ ಇದ್ದ. ಪುಟ್ಟ ವಯಸ್ಸಿನಲ್ಲಿ ವಿವಾಹಿತರಾದ ಹೆಣ್ಣು ಮಕ್ಕಳಿಗೆ ಸಂಸಾರದ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದು ಅಧ್ಯಯನ ಅನ್ನೋದು ಸಹಜವಾಗಿಯೇ ಕೈತಪ್ಪಿ ಹೋಗ್ತಾ ಇತ್ತು. ಇದೊಂದು ಬಹಳ ದೊಡ್ಡ ಕಾರಣ. ಇದನ್ನು ನಮ್ಮ ಸಮಾಜ ಪರಿಚಯ ಪುಸ್ತಕಗಳು ಪರಿಚಯ ಮಾಡಿಕೊಡೋದಿಲ್ಲ, ಯಾಕೆಂದರೆ ಕೆಲವ್ರಿಗೆ ನೋವಾಗುತ್ತದರಿಂದ. ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ನಮ್ಮ ದೇಶದ ಮೇಲೆ ದಾಳಿ ಮಾಡಿ ದೋಚಿದ್ರು ಅಂತ ಹೇಳಿದ್ರೆ ನೋವಾಗುತ್ತಂತೆ. ಅವರು ಪಾಪ ಬಹಳ ಪ್ರೀತಿಯಿಂದ ಬಂದು ಇಲ್ಲಿದ್ದದನ್ನೆಲ್ಲ ಪ್ರೀತಿಯಿಂದ ಗಂಟು ಮೂಟೆ ಕಟ್ಕೊಂಡು ಪ್ರೀತಿಯಿಂದ ತೆಗೆದುಕೊಂಡು ಹೋದರು ಅಂತ ಹೇಳುವಂಥ ದಿನಗಳು ದೂರ ಇಲ್ಲ ನಮ್ಮ ಸಮಾಜ ಪರಿಚಯ ಪುಸ್ತಕಗಳಲ್ಲಿ ಮುಂದೆ. ಆಮೇಲೆ ಅಧ್ಯಾಯಗಳಿಗೆ ಪ್ರೀತಿಯ ದರೋಡೆ ಅನ್ನೋ ಶೀರ್ಷಿಕೆಗಳು ಬಂದರೆ ಬರಬಹುದೇನೋ. ಸತ್ಯವನ್ನು ಸತ್ಯ ಹೇಳುವ, ಸತ್ಯವಾದ ರೀತಿಯಲ್ಲಿ ವಾಸ್ತವಿಕತೆಯನ್ನು ಪ್ರತಿಪಾದಿಸುವಂಥದ್ದು ಕೂಡ ಈ ದೇಶದಲ್ಲಿ ಇಷ್ಟು ಕಷ್ಟ ಆಗಿದ್ದೊಂದು ದೊಡ್ಡ ದುರಂತ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಗುರುವಿನ ಆಶ್ರಯದಲ್ಲಿರಬೇಕು. ಗುರುಕುಲ ವ್ಯವಸ್ಥೆಯಲ್ಲಿಯೇ ಚಕ್ರವರ್ತಿಯ ಮಗನೂ ಕೂಡ ಬದುಕಬೇಕು. ಚಕ್ರವರ್ತಿಯ ಮಗನೂ ಕೂಡ ಗುರುವಿನ ಆಜ್ಞಾನುವರ್ತಿ ಆಗಿರಬೇಕು. ಅವನು ಏನು ಹೇಳ್ತಾನೋ ಆ ಕೆಲಸವನ್ನು ಮಾಡಲೇಬೇಕು. ಇಡೀ ಸಮಾಜವನ್ನು ರೂಪಿಸುವಂತಹ ಗುರುತರ ಜವಾಬ್ದಾರಿ ಆ ಗುರುವಿಗೆ ಇರ್ತಾ ಇತ್ತು. ಅವನ ಮಾತನ್ನು ಯಾರೂ ಕೂಡ ನಿರ್ಲಕ್ಷಿಸ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ತ್ಯಾಗಿಗಳಾದ, ತಪಸ್ವಿಗಳಾದ, ಮಹಾತ್ಮರಾದ, ನೈತಿಕ ಬಲವನ್ನೇ ತಮ್ಮ ಸ್ವಭಾವವಾಗಿಸಿಕೊಂಡಿದ್ದಂತಹ ಮಹಾತ್ಮರು ಮಾತ್ರವೇ ಅವತ್ತು ಗುರುಗಳಾಗ್ತಾ ಇದ್ದರು. ಅವರ ಮಾರ್ಗದರ್ಶನದಲ್ಲಿ ಸಮಾಜದ ಆ ಪುಟ್ಟ ಕುಡಿಗಳು ರೂಪುಗೊಳ್ತಾ ಇದ್ವು. ಅವ್ರನ್ನ 12 ವರ್ಷ ತಯಾರು ಮಾಡಿದ ನಂತರ ಅವ್ರಿಗೊಂದು ಕಾನ್ವೊಕೇಶನ್ ಅಡ್ರೆಸ್ ಅಂತಿರ್ತಾ ಇತ್ತು. ಅದನ್ನು ತೈತ್ತಿರೀಯ ಉಪನಿಷತ್ತಿನಲ್ಲಿ ಆಚಾರ್ಯೋಪದೇಶ ಅನ್ನುವ ವಿಭಾಗದಲ್ಲಿ ನಾವು ನೋಡ್ತೇವೆ. ಅದೆಷ್ಟು ಅದ್ಭುತವಾಗಿದೆ, ಅದು ಎಷ್ಟು ಅದ್ಭುತವಾಗಿದೆ. ಆವತ್ತಿನ ಪ್ರಾಚೀನ ಭಾರತದ ಗುರುಕುಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದಂತಹ ಆಚಾರ್ಯೋಪದೇಶದ ಆಧುನಿಕ ಶೀರ್ಷಿಕೆಯೇ ಇಂದಿನ ಕಾನ್ವೊಕೇಶನ್ ಅಡ್ರೆಸ್. ಅಲ್ಲಿನ ಒಂದೊಂದು ಮಾತು ಅದೆಷ್ಟು ಅದ್ಭುತವಾಗಿದೆ. ತಾಯಿಯನ್ನು ಗೌರವಿಸು, ತಂದೆಯನ್ನು ಗೌರವಿಸು, ಆಚಾರ್ಯನನ್ನು ಗೌರವಿಸು, ಅತಿಥಿಯನ್ನು ಗೌರವಿಸು, ಸತ್ಯವನ್ನು ಗೌರವಿಸು, ಧರ್ಮವನ್ನು ಗೌರವಿಸು, ನಿನ್ನ ಊರಿನ ಹಿರಿಯರನ್ನು ಗೌರವಿಸು, ಪಂಚಭೂತಗಳನ್ನು ಗೌರವಿಸು. ನಿನಗೆ ಕೊಡುವಂತಹ ಅವಕಾಶ ಬಂದರೆ ಶ್ರದ್ಧೆಯಿಂದ ಕೊಡು, ಬೇಕಾಬಿಟ್ಟಿಯಾಗಿ ಅಶ್ರದ್ಧೆಯಿಂದ ಕೊಡಬೇಡ. ನಿನ್ನ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡು, ಪವಿತ್ರ ಮನಸ್ಸಿನಿಂದ ದಾನ ಮಾಡು, ಜವಾಬ್ದಾರಿ ಹೊತ್ತು ದಾನ ಮಾಡು. ಸ್ವಲ್ಪ ನಾಚಿಕೆಯಿಂದಲೂ ದಾನ ಮಾಡು. ಯಾಕೆಂದರೆ ಅಷ್ಟು ದೊಡ್ಡ ಕಾರ್ಯಕ್ಕೆ ಪರಮಾತ್ಮ ಭಿಕ್ಷಾಪಾತ್ರೆಯನ್ನು ನಿನ್ನ ಮನೆ ಬಾಗಿಲಿಗೆ ಕಳಿಸಿದಾನಲ್ಲ, ನೀನು ಎಂಥ ಅದೃಷ್ಟವಂತನೋ. ನಿನಗೊಂದು ಅವಕಾಶ ಸಿಕ್ಕಿದೆ. ಪರಮಾತ್ಮನ ಕಾರ್ಯದಲ್ಲಿ ನಿಂದು ಒಂದು ಹಿಡಿಯಷ್ಟು ಸಹಕಾರ ಸಿಗ್ತಾ ಇದೆಯಲ್ಲ. ಕೃತಜ್ಞತೆಯಿಂದ, ವಿಧೇಯತೆಯಿಂದ, ಸಂಕೋಚದಿಂದ, ವಿನಯದಿಂದ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಶ್ರದ್ಧೆಯಿಂದ ದಾನ ಮಾಡು. ನಿನಗೆ ಯಾವುದೇ ವಿಷಯದಲ್ಲಿ ಅನುಮಾನ ಬಂದರೆ ನಿನ್ನ ಊರಿನಲ್ಲಿರಬಹುದಾದ ಹಿರಿಯರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಪರಿಹರಿಸ್ಕೋ. ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ. ಪ್ರತಿ ದಿವಸವೂ ಅಧ್ಯಯನ ಮಾಡೋದು ಕಲ್ತ್ಕೋ. ನೀನು ಕಲ್ತದ್ದನ್ನು 4 ಜನಕ್ಕೆ ಹೇಳು. ಸ್ವಾಧ್ಯಾಯ ಅಂದರೆ 2 ಅರ್ಥ ಇದೆ. ಮೊದಲನೇದಾಗಿ ಸೆಲ್ಫ್ ಸ್ಟಡಿ ಅಂತ ಒಂದು, ಇನ್ನೊಂದು ಸ್ಟಡಿಯಿಂಗ್ ದಿ ಸೆಲ್ಫ್, ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ತಕ್ಕಂಥದ್ದು. ಈ ರೀತಿಯಲ್ಲಿ ಬ್ರಹ್ಮಚರ್ಯ ಆಶ್ರಮ ಮೂಡಿ ಬರ್ತಾ ಇತ್ತು. ಸಮರ್ಥ ಯುವಕ ಯುವತಿಯರು ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು, ಧಾರ್ಮಿಕ ಚಿಂತನೆಗಳನ್ನು, ಆಧ್ಯಾತ್ಮಿಕ ಯಶಸ್ಸಿನ ಕನಸುಗಳನ್ನು ಹೊತ್ತಂತಹ ಈ ಮಕ್ಕಳು 12 ವರ್ಷಗಳ ಕಾಲ ಒಂದು ತಪೋ ಜೀವನವನ್ನು ನಡೆಸಿ, ಅತ್ಯಂತ ಬಡತನದ ಜೀವನವನ್ನು ನಡೆಸಿ, ಕಾಡಿನಲ್ಲಿ ಜೀವನವನ್ನು ನಡೆಸಿ, ಕನಿಷ್ಠ ಮಟ್ಟದಲ್ಲಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಕಠಿಣವಾದ ಆ ತಪಸ್ವಿ ಜೀವನವನ್ನು ನಡೆಸಿದಂಥ ವ್ಯಕ್ತಿಗಳು
ಮುಂದಿನ ಆಶ್ರಮಗಳಿಗೆ ಬರಬೇಕಾದ್ರೆ ಶ್ರೇಷ್ಠ ಬ್ರಹ್ಮಚರ್ಯ ಆಶ್ರಮದ ಒಟ್ಟು ಒಬ್ಬ ಶ್ರೇಷ್ಠ ಸನ್ಯಾಸಿಯಾಗೋದಕ್ಕೂ ಅವಕಾಶವಿತ್ತು. ಇನ್ನು ಅವನು ಶ್ರೇಷ್ಠ ಗೃಹಸ್ಥನಾಗೋದಕ್ಕೆ ಕಷ್ಟವೇನೋ? ಸಮಾಜದ ಬೆನ್ನೆಲುಬು ಗೃಹಸ್ಥರೇ. ಆ ಗೃಹಸ್ಥ ಸಮಾಜದ ಬೆನ್ನೆಲುಬು ಆಗಬೇಕಾದ್ರೆ ಅವನ ಬ್ರಹ್ಮಚರ್ಯ ಆಶ್ರಮ ಅದೆಷ್ಟು ಒಂದು ಉನ್ನತವಾದ ಮೌಲ್ಯಗಳಿಂದ ರೂಪುಗೊಂಡಿರಬೇಕು. ಅವನಿಗೆಷ್ಟೆಲ್ಲ ವಿಚಾರಗಳು ದೊರೆತಿರಬೇಕು. ಅವನದನ್ನು ಆನಂದಿಸಬೇಕಲ್ಲ, ಅದನ್ನು ಆನಂದಿಸಬೇಕು, ಅದರ ಮಹತ್ವವನ್ನು ಮನಗಾಣಬೇಕಲ್ಲ, ಅದನ್ನು ತನ್ನ ಜೀವನದ ಉಸಿರಾಗಿ ಸ್ವೀಕರಿಸಬೇಕಲ್ಲ. ಆದರ್ಶಕ್ಕಾಗಿ ನಾನು ಬದುಕಬೇಕು ಅನ್ನೋದು ಅವನ ಜೀವನದ ಧ್ಯೇಯವಾಗಬೇಕೇ ಹೊರತು ಸೋಮಾರಿ ಜೀವನ, ಅನುಕೂಲದ ಜೀವನ, ಬಿಟ್ಟಿಯಾಗಿ ಇತರರ ನೆರಳಿನಲ್ಲಿ ಬದುಕುವಂತಹ ಪ್ಯಾರಸೈಟ್ ಲೈಫ್, ಒಂದು ರೀತಿಯ ಪರಾವಲಂಬಿ ಜೀವನ ಅವನಿಗೆ ಶಾಪವಾಗಿ ಕಾಣಬೇಕಲ್ಲ. ಅಂದರೆ ಅವನ ಆತ್ಮಶಕ್ತಿ ಎಷ್ಟು ಜಾಗೃತವಾಗಬೇಕು, ಅವನು ತನ್ನ ಸ್ವಪ್ರಯತ್ನದ ಬಗ್ಗೆ ಎಷ್ಟು ಗೌರವ ತಾಳಬೇಕು. ಆತ್ಮಗೌರವ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ, ಅದನ್ನು ಕಾಪಾಡಿಕೊಳ್ಬೇಕು. ಎಲ್ಲಿ ನನಗೆ ಗೌರವ ಇಲ್ವೋ ಆ ಜಾಗದಲ್ಲಿ ನಾನು ಹೇಗೆ ತಾನೇ ಸ್ವೀಕೃತನಾಗ್ತೇನೆ ಅನ್ನೋದ್ರ ಬಗ್ಗೆ ಅವನಿಗೆ ವಿವೇಚನೆ ಬೆಳಿಬೇಕಾಗಿತ್ತು. ಇಂತಹ ರೀತಿಯಲ್ಲಿ 5ನೇ ವಯಸ್ಸಿನಿಂದ ಬಹುತೇಕ 20-21ನೇ ವಯಸ್ಸಿನವರೆಗೂ ಮಕ್ಕಳನ್ನು ರೂಪಿಸುವಂತಹ ಪವಿತ್ರ ಕರ್ತವ್ಯ ಗುರುಗಳಿಗಿರ್ತಾ ಇತ್ತು. ಅಂತಹ ಉನ್ನತ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡಿದ ಮೇಲೆ ಅವರನ್ನು ಗೃಹಸ್ಥಾಶ್ರಮಕ್ಕೆ ನೀವು ತೆರಳಬಹುದು, ನಿಮ್ಮ ಮುಂದಿನ ಆಶ್ರಮಕ್ಕೆ ನೀವು ಪ್ರವೇಶ ಮಾಡಬಹುದು ಅಂಥೇಳಿ ಹರಸಿ ಬೀಳ್ಕೊಡ್ತಾ ಇದ್ದರು. ಇದು ಭಾರತದಲ್ಲಿದ್ದ ವ್ಯವಸ್ಥೆ. ಈ ರೀತಿಯ ವ್ಯವಸ್ಥೆಯನ್ನು ಜಗತ್ತಿನ ಇನ್ಯಾವ ನಾಗರಿಕತೆಗಳಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ಅಪ್ಪಿತಪ್ಪಿ ಇಂತಹ ಉದಾಹರಣೆಗಳು ನಿಮಗೆ ಕಂಡಿದ್ದ ಪಕ್ಷದಲ್ಲಿ ಅದು ಪ್ರಾಚೀನ ಭಾರತದ ಪರಂಪರೆಯ ಈ ಜೀವನ ವಿಧಾನದ ಇನ್ಫ್ಲೂಯೆನ್ಸ್ ಆಗಿರಬಹುದೇ ಹೊರತು ಯಾವುದೇ ದೇಶದ ಮೂಲ ನಾಗರಿಕತೆಯ ಅಂಶಗಳು ಇದಾಗಿರಲಿಲ್ಲ. ಇನ್ನು ಗೃಹಸ್ಥಾಶ್ರಮದಲ್ಲಿ ಪರಮಾತ್ಮನ ಸಂತಾನವನ್ನು ಮುಂದುವರಿಸುವಂತಹ ಕರ್ತವ್ಯ ಅವನ ಪಾಲ್ಗಿದೆ. ನಿನ್ನೆ ಕಾಳಿದಾಸನನ್ನು ಪ್ರಸ್ತಾಪಿಸ್ತಾ ನಾನೊಂದು ಮಾತು ಹೇಳಿದೆ. ಪರಮಾತ್ಮನ ಸಂತಾನವನ್ನು ಮುಂದುವರಿಸೋದಕ್ಕೋಸ್ಕರ ಗೃಹಸ್ಥಾಶ್ರಮಿ ಆದವನು ಅವನು ಧರ್ಮದ ಚೌಕಟ್ಟಿನಲ್ಲೇ ಬದುಕ್ತಾ ಇದ್ದಾನೆ ಅಂತ ಅರ್ಥ. ಧರ್ಮ ಸಮ್ಮತವಾದ ಕಾಮವೂ ನಾನೇ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ, ಇದೊಂದು ಆದರ್ಶ. ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು, ಗೋಂದಾವಲೇಕರ್ ಅಂತ ಹೇಳಿ ಅವರನ್ನು ಗುರುತಿಸ್ತಾರೆ. ಮಹಾನ್ ಸಂತರು. ಹನುಮಂತನ ಅವತಾರ ಅಂತಲೇ ಅವ್ರನ್ನ ಪೂಜಿಸಲಾಗ್ತಾ ಇದೆ. ಅವರು ಶ್ರೀರಾಮಕೃಷ್ಣ ಪರಮಹಂಸರನ್ನು ತಮ್ಮ ಗುರುವಾಗಿ ಸ್ವೀಕರಿಸಬೇಕು ಅಂತ ಕಲ್ಕತ್ತೆಗೆ ಹೋಗಿದ್ದರು. ರಾಮಕೃಷ್ಣರು ದಕ್ಷಿಣೇಶ್ವರದಿಂದ ಕಲ್ಕತ್ತೆಗೆ ಸತ್ಸಂಗಕ್ಕೆ ಹೋಗಿದ್ದಾರೆ. ಇವರು ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರ ವಾಸದ ಸ್ಥಳಕ್ಕೆ ಹೋದಾಗ ರಾಮಕೃಷ್ಣರಿಲ್ಲ ಅಂತ ಗೊತ್ತಾಗಿ ಬಹಳ ಪಾಪ ಅವ್ರಿಗೆ ಬೇಸರ ಆಗುತ್ತೆ. ಆದರೂ ಕಲ್ಕತ್ತೆಯ ಮಾರ್ಗದಲ್ಲಿ ಅವರು ತಮ್ಮ ಮರುಪ್ರಯಾಣವನ್ನು ಮುಂದುವರಿಸಿದ್ದಾರೆ. ವಾಪಸ್ ಬರ್ತಕ್ಕಂಥದ್ದು ಅವರ ಅದೃಷ್ಟ. ಮಾರ್ಗದಲ್ಲಿ ಶ್ರೀರಾಮಕೃಷ್ಣರು ಸಿಗ್ತಾರೆ. ಶ್ರೀರಾಮಕೃಷ್ಣರ ಪಾದಕ್ಕೆ ಎರಗಿ ಬ್ರಹ್ಮಚೈತನ್ಯರು ಕೇಳ್ಕೊಳ್ತಾರೆ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ, ತಾವು ನನ್ನ ಗುರುಗಳಾಗಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ನನ್ನನ್ನು ಕೈ ಹಿಡಿದು ನಡೆಸಬೇಕು, ನನ್ನನ್ನು ಹರಿಸ್ಬೇಕು ತಾವು. ಶ್ರೀರಾಮಕೃಷ್ಣರು ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ತಾರೆ, ನೋಡು, ನಾನಲ್ಲ ನಿನ್ನ ಗುರು, ನೀನು ದಕ್ಷಿಣಕ್ಕೆ ಹೋಗು, ನಿನ್ನ ಗುರು ನಿನಗೆ ಸಿಗ್ತಾನೆ. ಬಹಳ ನಿರಾಶೆ ಆಗುತ್ತೆ ಬ್ರಹ್ಮಚೈತನ್ಯರಿಗೆ. ಇಷ್ಟು ದೂರ ಹುಡ್ಕೊಂಡು ಬಂದೆ, ನಾನು ನಿಮ್ಮ ಶಿಷ್ಯನಾಗ್ತೀನಿ ಅಂತಂದರೂ ಕೂಡ ನಾನಲ್ಲ ನಿನ್ನ ಗುರು ಅಂತ ಹೇಳ್ತಾ ಇದ್ದಾರಲ್ಲ ಇವರು. ಇವತ್ತಿನ ಕಾಲಕ್ಕೆ ಯೋಚನೆ ಮಾಡಿ, ಎಷ್ಟೋ ಸಲ ಶಿಷ್ಯರ ಸಂಖ್ಯೆಗಿಂತ ಗುರುಗಳ ಸಂಖ್ಯೆನೇ ಜಾಸ್ತಿ ಕಾಣ್ತಾ ಇರುತ್ತೆ. ಇಲ್ಲಿ ರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನಲ್ಲ ನಿನ್ನ ಗುರು, ನಾನಲ್ಲ. ಇದೇ ರೀತಿ ಅಮೇರಿಕದಲ್ಲಿ ಒಬ್ಬ ಶಿಷ್ಯನಿಗೆ ವಿವೇಕಾನಂದರು ನಾನಲ್ಲ ನಿನ್ನ ಗುರು, ಮುಂದೆ ಬರ್ತಾನೆ ನಿನ್ನ ಗುರು ಅಂತ ಹೇಳಿರ್ತಾರೆ. ಆ ಮುಂದೆ ಬಂದವರೇ ಪರಮಹಂಸ ಯೋಗಾನಂದರು. ಯೋಗಿಯ ಆತ್ಮಕಥೆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ, ಅದನ್ನು ಓದಿ ಹೆಚ್ಚಿನ ವಿವರಗಳಿಗೆ. ನನ್ನ ಗುರುವನ್ನು ಗುರುತಿಸೋದು ಹೇಗೆ ಅಂತ ಅವನು ಕೇಳಿದ. ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹೇಳಿದರು, ಅದೆಲ್ಲ ತಾಳೆಯ ಆಯಿತು. ಬ್ರಹ್ಮಚೈತನ್ಯ ಮಹಾರಾಜರು ಆ ನಂತರ ದಕ್ಷಿಣ ಭಾರತದ ಕಡೆ ಪ್ರಯಾಣ ಮುಂದುವರಿಸಿದ್ರು.
ಆ ನಂತರವೇ ಅವ್ರಿಗೆ ತುಕಾಮಾಯಿ ಮಹಾರಾಜರು ಗುರುವಾಗಿ ಸಿಕ್ಕಿದ್ದು ಅಂತಕ್ಕಂಥದ್ದು ಅವರ ಜೀವನ ಚರಿತ್ರೆಯಲ್ಲಿ ನೋಡುತ್ತೇವೆ. ಬ್ರಹ್ಮಚೈತನ್ಯ ಮಹಾರಾಜರು ಒಂದು ಕಡೆ ಹೇಳ್ತಾರೆ, ಏಕಪತ್ನಿ ವ್ರತಸ್ಥನೂ ಕೂಡ ಬ್ರಹ್ಮಚಾರಿಯೇ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾರೆ. ಗೃಹಸ್ಥಾಶ್ರಮಿಯ ಬಗ್ಗೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಜ್ಯೇಷ್ಠಾಶ್ರಮ ಗೃಹಸ್ಥ ಧರ್ಮ ಅಂತ ಒಂದು ಪುಸ್ತಕ ಬರೆದಿದ್ದರು. ಅದರಲ್ಲಿ ಒಂದು ಕಡೆ ಬರೀತಾರೆ, ಸದ್ಗೃಹಸ್ಥನ ಮನೆ ಸಂಸ್ಕೃತಿ ಕೇಂದ್ರ, ಸರಸ್ವತಿಯ ಸದನ. ಸದ್ಗೃಹಸ್ಥ ಇದ್ದಾನಲ್ಲ, ಅವನು ಸಾಮಾನ್ಯನಲ್ಲ. ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಮೂಡಿಬರುವುದು ಸದ್ಗೃಹಸ್ಥನ ಮನೆಯಿಂದ. ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು. ಸಮಾಜದ ಈ ಎಲ್ಲ ಆಶ್ರಮಗಳಿಗೂ ಗೃಹಸ್ಥನೇ ಆಶ್ರಯದಾತ. ಮಾತು ಮುಂದುವರಿಸ್ತಾ ಪೂಜ್ಯರು ಒಂದು ಮಾತು ಬರೆದಿದ್ದಾರೆ ನೋಡಿ, ಸಮಾಜದಲ್ಲಿ ಅನ್ಯಾಯದ ಸಂಪಾದನೆ ಅಧಿಕವಾಗ್ತಾ ಇದೆ ಅಂತ ನೀವೇನಾದರೂ ಹೇಳ್ತೀರಾ? ಅದಕ್ಕೆ ಕಾರಣ ಗೊತ್ತೇನೋ? ಸದ್ಗೃಹಸ್ಥರ ಕೊರತೆ. ಇವತ್ತು ಪ್ರಾಪಂಚಿಕರು ತುಂಬ ಜನ ಇದ್ದಾರೆ. ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಮ್ಮ ಯಜಮಾನರು ಸಂಬಳದ ಮೇಲೆ ಡಿಪೆಂಡೇ ಆಗಿಲ್ಲ, ಬೇಕಾಗೇ ಇಲ್ಲ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದ ನೋಡಿ. ಇದು ದೇವ್ರು ಚೆನ್ನಾಗಿಟ್ಟಿರೋ ರೀತಿ. ಸಂಬಳ ಇಲ್ಲದೇನೂ ನಾವು ಬದುಕಬಹುದು ಅನ್ನುವಂಥ ವ್ಯವಸ್ಥೆಯನ್ನು ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ವ್ಯಾಖ್ಯಾನಿಸುವಂಥ ಆಧುನಿಕ ಕಾಲ. ಹೆಚ್ಚು ಬೆಳೆಸೋಕ್ಕೆ ಹೋಗೋದಿಲ್ಲ ನಾನು. ಇವತ್ತು ನಿಯತ್ತು ಅನ್ನೋ ಶಬ್ದಗಳೆಲ್ಲ ಬಹಳ ವ್ಯತ್ಯಾಸ ಆಗಿಬಿಟ್ಟಿದೆ. ಈಗ ನಿಯತ್ತು ಅಂತಂದರೆ ಎಷ್ಟು ಅದ್ಭುತವಾದ ಅರ್ಥ ಇತ್ತು ಒಂದು ಕಾಲದಲ್ಲಿ. ಈಗ ಕೆಲವರು ಮಾತನಾಡ್ಕೊಳ್ತಾರಂತೆ, ಈ ಹೊಸದಾಗಿ ಬಂದಿದ್ದಾರಲ್ಲ ಸಾಹೇಬರು, ಭಾಳ ಒಳ್ಳೆಯವರು, ದುಡ್ಡು ತೊಗೊಂಡ ಮೇಲೆ ನಿಯತ್ತಾಗಿ ಕೆಲಸ ಮಾಡಿಕೊಡ್ತಾರೆ. ನಿಯತ್ತು ಅಂದರೆ ಅರ್ಥ ಮಾಡ್ಕೋಬೇಕು, ಆಧುನಿಕ ಅರ್ಥಗಳು ಹೇಗೆ ಬರ್ತಾ ಇದೆ, ಹೇಗೆ ಬದಲಾವಣೆ ಆಗ್ತಾ ಇದೆ, ಕಾಲ ಹೇಗೆ ಬದಲಾವಣೆ ಆಗ್ತಾ ಇದೆ ಗಮನಿಸಿ. ಇನ್ನು ವಾನಪ್ರಸ್ಥಾಶ್ರಮ, ಇದು ಸಾಧನಾ ಪರವಾಗಬೇಕೋ, ಕುಟುಂಬದಿಂದ ಅತೀತವಾಗಿ ಬದುಕೋದನ್ನು ಕಲ್ತ್ಕೋಬೇಕು, ಜೀವನಾನುಭವವನ್ನು ಸಮಾಜದ ಸದ್ಬಳಕೆಗೆ ಉಪಯೋಗಿಸಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಸಮಾಜದಲ್ಲಿ ಹಿರಿಯರು ಹೇಗೆ ಹೆಜ್ಜೆ ಇಡ್ತಾರೆಯೋ ಕಿರಿಯರು ಅದನ್ನು ಅನುಸರಿಸ್ತಾರೆ. ಹಿರಿಯರ ಮಾರ್ಗವೇ ಕಿರಿಯರಿಗೆ ದಾರಿದೀಪ. ಆದ್ದರಿಂದ ಹಿರಿಯರೇ, ಕೇವಲ ವಯಸ್ಸಿನಲ್ಲಿ ಹಿರಿಯರಾದರೆ ಸಾಲದು, ನಿಮ್ಮ ಜೀವನ ವಿಧಾನದಲ್ಲಿ ಹಿರಿತನ ಇರಬೇಕು. ವಯಸ್ಸಾದಂತೆ ವಯಸ್ಸಾಗಬೇಕು. ಕೇವಲ ಶರೀರಕ್ಕೆ ವಯಸ್ಸಾದರೆ ಸಾಲದು, ನಿಮ್ಮ ಮಾತಿನಲ್ಲಿ ತೂಕ ಇರಬೇಕು, ನಿಧಾನ ಇರಬೇಕು. 10 ಜನ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟ ನಂತರ ನೀವು ಕೊಡುವಂತಹ ಅಭಿಪ್ರಾಯ ಆ 10 ಜನರ ಒಟ್ಟು ಅಭಿಪ್ರಾಯವಲ್ಲದೆ ಅದಕ್ಕಿಂತಲೂ ಉನ್ನತವಾದ ಅಭಿಪ್ರಾಯವಾಗಿದೆಯಾ, ನೀವು ಅನುಭಾವಿ. ನನ್ನ ಮಾತು ನಡೆಯಲೇಬೇಕು ಅಂತಕ್ಕಂಥ ಯಾವುದೇ ರೀತಿಯಲ್ಲಿ ಒತ್ತಾಯಕ್ಕೆ ಹಿರಿಯರು ಬೆಂಬಲಿಸಬಾರದು. ಹಿಂದೆ ಕಾಡುಗಳಿಗೆ ಹೋಗಿ ತಪಸ್ಸನ್ನು ಆಚರಿಸ್ತಾ ಇದ್ದರು. ಇವತ್ತು ಕಾಡುಗಳೆಲ್ಲ ಕಣ್ಮರೆಯಾಗ್ಬಿಟ್ಟಿವೆ. ಇರೋ ಮನೆಗಳಲ್ಲಿಯೇ ಸ್ವಲ್ಪ ನಿರ್ಲಿಪ್ತತೆಯಿಂದ ಬದುಕೋದನ್ನ ಅಭ್ಯಾಸ ಮಾಡಬೇಕು. ಶ್ರೀರಾಮಕೃಷ್ಣರ ವಚನವೇದದಲ್ಲಿ ಹೇಳ್ತಾ ಇದ್ದರು, ಏಕಾಂತದಲ್ಲಿ ಭಗವಂತನಿಗಾಗಿ ಕಣ್ಣೀರಿಡಿ, ನಿರ್ಜನ ಪ್ರದೇಶಕ್ಕೆ ಹೋಗಿ ಸಾಧನೆ ಮಾಡಿ, ಪರಮಾತ್ಮ ಬೇಕು ಅಂತಕ್ಕಂಥ ಹಂಬಲವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ, ಅವನಿಗಾಗಿ ಕಣ್ಣೀರು ಹಾಕಿ. ಎಷ್ಟೋ ಸಲ ಹೇಳ್ತಾರೆ, ಕಣ್ಣೀರಷ್ಟು ಸುಲಭವಾಗಿ ಬರೋದಿಲ್ಲ, ಭಗವಂತನಿಗೆ ಕಣ್ಣೀರು ಬರಬೇಕು ಅಂದರೆ ಬೇಕಾದರೆ ಬೆರಳಿಂದ ಕಣ್ಣನ್ನು ಚುಚ್ಚಿಕೊಂಡಾದರೂ ಪ್ರಯತ್ನ ಪಡಿ, ಅಷ್ಟು ಸುಲಭ ಅಲ್ಲ. ಹೆಂಡತಿ ಮಕ್ಕಳಿಗಾಗಿ ಕೊಡಗಟ್ಟಲೆ ಕಣ್ಣೀರು ಸುರಿಸುವವರು ಪ್ರಪಂಚದಲ್ಲಿದ್ದಾರೆ. ಪರಮಾತ್ಮನಿಗಾಗಿ ಕಣ್ಣೀರು ಯಾರು ಸುರಿಸ್ತಾರೆ? ಪರಮಹಂಸರೇ ಪ್ರಶ್ನಿಸಿದ ರೀತಿ. ಇನ್ನು ಸನ್ಯಾಸಾಶ್ರಮ, ನ ಕರ್ಮಣ ನ ಪ್ರಜಯ ಧನೆ ನ ತ್ಯಾಗೇ ನೈಕೆ ಅಮೃತತ್ವಮಾನಶು.
ಇದು ಸನ್ಯಾಸಿಗಳನ್ನು ಗೌರವಿಸುವಂತಹ ಋಷಿವಾಣಿ. ಕರ್ಮದಿಂದಾಗಲಿ, ಪ್ರಜೋತ್ಪತ್ತಿಯಿಂದಾಗಲಿ, ಹಣದಿಂದಾಗಲಿ ಅಮೃತತ್ವವು ದೊರೆಯುವುದಿಲ್ಲ. ತ್ಯಾಗ ಮಾತ್ರದಿಂದಲೇ ಅಮೃತತ್ವವು ದೊರೆಯುತ್ತದೆ. ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗಾತ್ ಶಾಂತಿರ ನಂತರಂ. ಶಾಂತಿ ದೊರೆಯೋದು ತ್ಯಾಗದ ನಂತರ. ಸಮ್ಯಕ್ ನ್ಯಾಸಿ ಇತಿ ಸನ್ಯಾಸಿ ಅಂತ ಗುರುತಿಸಲಾಯಿತು. ಪ್ರಪಂಚದಲ್ಲಿ ಬದುಕಿರ್ತಾನೆ, ಪ್ರಪಂಚಕ್ಕಾಗಿ ಬದುಕಿರ್ತಾನೆ, ವೈಯಕ್ತಿಕತೆಗೆ ಅವನು ನಿಶೇಷವಾಗಿರ್ತಾನೆ. ಅವನ ಆಶೋತ್ತರಗಳು ಸಮಷ್ಟಿಗಾಗಿ ಇರುತ್ತೆ. ಜನರನ್ನು ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ ಅವನು ಸಂಕಲ್ಪಿಸಿ ಕೆಲಸ ಮಾಡ್ತಾ ಇರ್ತಾನೆ. ಸನ್ಯಾಸಿಗಳಿಗೆ ಸಂಕಲ್ಪ ಅನ್ನೋದು ಇರೋದಿಲ್ಲ, ಆದರೆ ಅವನ ಸಂಕಲ್ಪ ಅನ್ನೋದು ನಾವು ಗುರುತಿಸಬಹುದಾದರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಉನ್ನತ ಧ್ಯೇಯ. ಇದು ಆಶ್ರಮ ಪದ್ಧತಿಗೆ ಸಂಬಂಧಪಟ್ಟಂತೆ. ಆದರೆ ಇನ್ನು ವರ್ಣ ಪದ್ಧತಿ, ವರ್ಣಾಶ್ರಮ ಅನ್ನೋದು ಇವತ್ತು ಬಹಳಷ್ಟು ಕನ್ಫ್ಯೂಸ್ ಆಗಿರ್ತಕ್ಕಂಥ ವಿಚಾರ. ಸನಾತನ ಧರ್ಮ ಈ ಧರ್ಮವನ್ನು ಯಾವ ಆಶಯದಲ್ಲಿ ಸಮಾಜದ ನಡುವೆ ರೂಪಿಸ್ತು ಅನ್ನೋದು ಒಂದು ಅದ್ಭುತವಾದ ಅಧ್ಯಯನ ಯೋಗ್ಯ ವಿಚಾರ. ನೋಡಿ, ವ್ಯಕ್ತಿಯ ಸ್ವಭಾವಕ್ಕೆ ಅನುಗುಣವಾಗಿ ಅವನು ವೃತ್ತಿಯಲ್ಲಿ ತೊಡಗುತ್ತಾನೆ. ನಾವು ಆಗಾಗ ಬಳಸ್ತಿರ್ತೀವಿ, ಇದವನ ನೇಚರ್, ಇದವನ ಸ್ವಭಾವ. ಯಾರು ಏನೇ ಹೇಳಿದ್ರೂ ಕೂಡ ಇದವನ ಸ್ವಭಾವ. ಅವನು ಸ್ವಭಾವಕ್ಕೆ ತಕ್ಕಂತೆಯೇ ನಡ್ಕೊಳ್ತಾನೆ, ಯಾರು ಎಷ್ಟೇ ಹೇಳಿದ್ರು. ಈ ಮಾತುಗಳು ನಮಗೆಲ್ಲ ಪರಿಚಯ ಇಲ್ಲ. ವ್ಯಕ್ತಿಯ ಗುಣ ಹಾಗೂ ಕರ್ಮಕ್ಕೆ ಅನುಸಾರವಾಗಿ ವರ್ಣಾಶ್ರಮ ವ್ಯವಸ್ಥೆ ರೂಪುಗೊಂಡಿದೆ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯವರ್ಣ, ಶೂದ್ರವರ್ಣ ಅಂತ ಇದೆ. ಬ್ರಾಹ್ಮಣ, ಇವನ ಲಕ್ಷಣಗಳೇನು? ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣನ ಲಕ್ಷಣಗಳು ಏನು? ಅವನು ಸಾತ್ವಿಕನಾದವನು, ಅವನು ಸದಾಚಾರ ಸಂಪನ್ನನಾದವನು, ಅವನು ಶಾಸ್ತ್ರಾಧ್ಯಯನಶೀಲ ಮತ್ತು ದೈವಭಕ್ತ. ನೋಡಿ ಹೇಗಿದೆ. ಬ್ರಾಹ್ಮಣನಾದವನ ಲಕ್ಷಣಗಳಿದು. ಸಾತ್ವಿಕ ಗುಣ ಸಂಪನ್ನ. ಸತ್ವಗುಣ ಅಂದರೆ ನಿಮಗೆಲ್ಲ ಗೊತ್ತಿದೆ. ಸಾತ್ವಿಕ ಗುಣ ಸಂಪನ್ನನಿಗೆ ಯಾವ ರೀತಿಯ ಪೂಜಾ ವಿಧಾನ ಅನ್ನೋದು ನಮಗೆಲ್ಲ ಗೊತ್ತಿದೆ. ರಾಜಸಿಕ ವ್ಯಕ್ತಿ ಎಂಥದ್ದು, ತಾಮಸಿಕ ವ್ಯಕ್ತಿ ಎಂಥದ್ದು ಅಂತ ಗೊತ್ತಿದೆ. ಸಾತ್ವಿಕ ಗುಣ ಸಂಪನ್ನ ಪೂಜೆ, ವ್ರತ, ಧ್ಯಾನ, ಜಪ, ಸಂಕೀರ್ತನೆ, ಸತ್ಸಂಗಗಳಲ್ಲಿ ಹೆಚ್ಚು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾನೆ. ಅಲ್ಲಿ ಇನ್ಯಾವುದೂ ವೈಭವ ನೀವು ನೋಡೋದಿಲ್ಲ. ರಾಜಸಿಕನಾದವನು ವೈಭವವಾಗಿ ಮಾಡ್ತಾನೆ. ಊರಿನವ್ರಿಗೆಲ್ಲ ಭೂರಿ ಭೋಜನ, ಬಹಳ ವೈಭವವಾಗಿ ಕಾಣ್ತಾನೆ. ಎಲ್ಲರ ಮುಂದೆನೂ ಬಂದು ಕೈ ಜೋಡಿಸಿ ಹೇಳ್ತಾ ಇರ್ತಾನೆ, ನಿಧಾನಕ್ಕೆ ಊಟ ಮಾಡಿ, ನಿಧಾನಕ್ಕೆ ಊಟ ಮಾಡಿ. ಆಗ ಅವನು 8 ಉಂಗುರನೂ ಕಾಣ್ತಾ ಇರಬೇಕು. ವೈಭವ, ರಾಜಸಿಕ ವೈಭವ. ಇನ್ನು ತಾಮಸಿಕ ವೈಭವ, ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಈ ಪ್ರಾಣಿಗಳನ್ನು ಕೊಂದು ದೇವರಿಗೆ ಅದನ್ನು ಸಮರ್ಪಿಸಿ ಒಂದು ರೀತಿಯ ತಮೋಗುಣದ ಒಂದು ವೈಭವನ್ನಲ್ಲಿ ನಾವು ನೋಡ್ತೇವೆ. ಅವ್ರು ನೀವು ಮಾತನಾಡಿಸ್ಬೇಕು, ಹೋದ ಸಲ ಜಾತ್ರೆಗೆ ಇಷ್ಟು ಪ್ರಾಣಿ ಬಲಿಯಾಗಿತ್ತು, ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಯೋಚನೆ ಮಾಡಿದ್ದೇವೆ ಅನ್ನೋ ರೀತಿಯ ವೈಭವನ್ನೇ ಮಾತನಾಡ್ತಿರ್ತಾರೆ. ಶ್ರೀರಾಮಕೃಷ್ಣ ಒಂದು ತಮಾಷೆಯಾದ ಘಟನೆ ಹೇಳ್ತಾ ಇದ್ದಿದ್ದುಂಟು. ವಯಸ್ಸಾದ ಮೇಲೆ ಒಬ್ಬ ವೃದ್ಧ ದುರ್ಗಾ ಪೂಜೆ ಮಾಡೋದನ್ನ ಬಿಟ್ಟುಬಿಟ್ನಂತೆ. ಅವನ ಸ್ನೇಹಿತರೆಲ್ಲ ಕೇಳಿದ್ರಂತೆ, ಮೊದಲು ಅಷ್ಟು ವೈಭವವಾಗಿ ದುರ್ಗಾ ಪೂಜೆ ಮಾಡ್ತಾ ಇದ್ಯಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ? ಅವನು ಹೇಳಿದ್ನಂತೆ, ನನ್ನ ಹಲ್ಲುಗಳೆಲ್ಲ ಬಿದ್ದು ಹೋಗ್ಬಿಟ್ಟಿವೆ, ಆದ್ದರಿಂದ ಈಗ ಯಾವ ವೈಭವವನ್ನು ನಾನು ಆನಂದಿಸೋಕೆ ಆಗೋದಿಲ್ಲ ಅಂತ. ಅಂದರೆ ವಯಸ್ಸಿನಲ್ಲಿ
ಅವನು ಹಬ್ಬಗಳನ್ನು ಆನಂದಿಸಿದ ಅನ್ನೋದು, ಆಹಾರವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಅವನ ಅಭಿಪ್ರಾಯ ಹೇಳಿದ್ದಾನೆ ಅನ್ನೋದು ರಾಮಕೃಷ್ಣರ ಅಭಿಪ್ರಾಯ. ಇನ್ನು ಕ್ಷತ್ರಿಯ, ಅವನ ಲಕ್ಷಣ ಏನು? ಅವನು ರಾಜಸಿಕನಾದವನು, ಯುದ್ಧ ವಿದ್ಯೆಯಲ್ಲಿ ನಿಪುಣ, ಯುದ್ಧ ವಿದ್ಯೆಯಲ್ಲಿ ನಿಪುಣನಾಗಿ ತನ್ಮೂಲಕ ಸಮಾಜ ರಕ್ಷಣೆ, ರಾಷ್ಟ್ರ ರಕ್ಷಣೆಗೆ ಸಂಕಲ್ಪಿಸಿರ್ತಾನೆ. ಇನ್ನು ವೈಶ್ಯನ ಲಕ್ಷಣಗಳೇನು? ವೈಶ್ಯನಲ್ಲಿ ರಾಜಸಿಕ ಮತ್ತು ತಾಮಸಿಕ ಸ್ವಭಾವಗಳು ಇರುತ್ತವೆ. ವಾಣಿಜ್ಯ ವ್ಯವಹಾರಗಳೇ ಅವನ ಕಸುಬಾಗಿರುತ್ತೆ. ಬ್ರಾಹ್ಮಣನಲ್ಲಿ ಸಾತ್ವಿಕತೆ, ಕ್ಷತ್ರಿಯನಲ್ಲಿ ರಾಜಸಿಕತೆ, ವೈಶ್ಯನಲ್ಲಿ ರಾಜಸಿಕ ಮತ್ತು ತಾಮಸಿಕ ಅದರ ಒಂದು ಮಿಶ್ರಣ. ಇನ್ನು ಶೂದ್ರನಲ್ಲಿ ಕೇವಲ ತಾಮಸಿಕ ಗುಣ ಇರುತ್ತೆ. ಸಾಮರ್ಥ್ಯವಂತರ ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಅಪೇಕ್ಷಿಸುವವನೇ ಶೂದ್ರ, ಅವನು ಕಾರ್ಮಿಕ. ಇದನ್ನು ಕೀಳರಿಮೆಯಿಂದ ನೋಡಬಾರ್ದು. ಈ 4 ಜನರು ಕೂಡ ಪರಮಾತ್ಮನ ಒಂದೇ ಶರೀರಕ್ಕೆ ಸೇರಿದವರು. ಬುದ್ಧಿಗೆ ಸಂಬಂಧಪಟ್ಟದ್ದು ಶಿರಸ್ಸು, ಶೌರ್ಯಕ್ಕೆ ಸಂಬಂಧಪಟ್ಟದ್ದು ಬಾಹುಗಳು, ಕಾಯಕಕ್ಕೆ ಸಂಬಂಧಪಟ್ಟದ್ದು ಪಾದಗಳು, ಇನ್ನು ಶರೀರದಲ್ಲಿ ಉಳಿದಿದ್ದು ತೊಡೆಗಳು. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಪರಮಾತ್ಮನ ಶರೀರದಲ್ಲಿ ಇಂತಿಂಥ ಭಾಗದಲ್ಲಿ ಅವರು ಜನಿಸಿದರು ಅನ್ನೋದು ಸಾಂಕೇತಿಕ. ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಪರಮಾತ್ಮನ ಶಿರಸ್ಸಿನಲ್ಲಿ ಜನಿಸಿದ ಬ್ರಾಹ್ಮಣ ಬಹಳ ದೊಡ್ಡವನು, ಪಾದದಲ್ಲಿ ಜನಿಸಿದ ಶೂದ್ರ ಬಹಳ ಅಲ್ಪ ಅಂತ ಭಾವಿಸಬಾರ್ದು. ಯಾಕೆ ಅಂತಂದರೆ ಶಿರಸ್ಸಿನಲ್ಲಿ ಜನಿಸಿದಂತಹ ಬ್ರಾಹ್ಮಣನೂ ಕೂಡ ತನಗೆ ಒಳ್ಳೆಯದಾಗಬೇಕು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ತನ್ನ ಶಿರಸ್ಸನ್ನು ಪರಮಾತ್ಮನ ಪಾದದಲ್ಲಿಯೇ ಇಡುತ್ತಾನೆ. ಎಲ್ಲಿ ಶೂದ್ರ ಹುಟ್ಟಿದಾನೆ ಅಂತ ಸಾಂಕೇತಿಕವಾಗಿ ನಾವು ಗುರುತಿಸ್ತೇವೆಯೋ ಅಲ್ಲೇ ಇಡ್ತಾನೆ. ಜೊತೆಗೆ ಬಹಳ ಮುಖ್ಯವಾದ ಅರ್ಥ, ಪರಮಾತ್ಮನ ಶರೀರದಲ್ಲಿ ಶಿರಸ್ಸು ದೊಡ್ಡದು, ಪಾದ ಅದು ಕಡಿಮೆ, ಕೀಳಾದ್ದು ಅಂತಕ್ಕಂಥ ವಿಶ್ಲೇಷಣೆ ಇಲ್ಲ. ಯಾವುದೇ ಶ್ರೇಷ್ಠ ಭಕ್ತ ತನ್ನ ಪ್ರಾರ್ಥನೆಯಲ್ಲಿ ಒಂದು ಸಾಲನ್ನು ಮರೆಯದೇ ಹೇಳ್ಕೊಳ್ತಾನೆ, ಪರಮಾತ್ಮ ನನ್ನ ಶ್ರದ್ಧೆ, ನನ್ನ ದೃಷ್ಟಿ, ನನ್ನ ನಿಷ್ಠೆ ಸದಾ ನಿನ್ನ ಪಾದ ಪದ್ಮಗಳ ಮೇಲಿರಲಿ, ನಿನ್ನ ಪಾದಗಳು ಸ್ಮರಣೆಯಾಗ್ತಾ ಇರಲಿ ನನಗೆ. ಹಾಗಾಗಿ ನಾವು ನಮ್ಮದು ಇದು ಎಡಗೈ, ಇದು ಬಲಗೈ, ಇದು ಬಲಗಣ್ಣು, ಇದು ಎಡಗಣ್ಣು, ಈ ಕಣ್ಣು ಅದ್ರದಾಗ ಏನೇನೋ ಆಗುತ್ತಂತೆ, ಆ ಕಣ್ಣು ಅದ್ರದಾಗ ಏನೋ ಆಗಬಾರ್ದಂತೆ, ಇದೆಲ್ಲ ನಮ್ಮ ವಿಶ್ಲೇಷಣೆಗಳೇ ಹೊರತು ಪರಮಾತ್ಮನ ಶರೀರದಲ್ಲಿ ಪ್ರತಿಯೊಂದು ಅಂಗ ಪ್ರತ್ಯಂಗವು ಪವಿತ್ರ. ಆದರೆ ನೋಡಿ, ಇಷ್ಟೆಲ್ಲ ವರ್ಣಾಶ್ರಮದ ವಿಶ್ಲೇಷಣೆ ಕಂಡರೂ ಕೂಡ ಸನಾತನ ಧರ್ಮದಲ್ಲಿ ಮತ್ತೊಂದು ಮಾತು ಬರುತ್ತೆ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಪಾಠಿ ಭವೇತ್ ವಿಪ್ರಃ ಬ್ರಹ್ಮಜಾನಾತಿ ಬ್ರಾಹ್ಮಣ. ಹುಟ್ಟುತ್ತಾ ಪ್ರತಿಯೊಬ್ಬನೂ ಶೂದ್ರನೇ, ಸಂಸ್ಕಾರಗಳಿಂದ ದ್ವಿಜನಾಗ್ತಾನೆ, ವೇದ ಪಾಠವನ್ನು ಅಧ್ಯಯನ ಮಾಡೋದ್ರ ಮೂಲಕ ವಿಪ್ರನಾಗ್ತಾನೆ, ಬ್ರಹ್ಮ ಸಾಕ್ಷಾತ್ಕಾರದಿಂದ ಬ್ರಾಹ್ಮಣನಾಗ್ತಾನೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಬ್ರಾಹ್ಮಣ, ದ್ವಿಜ, ವಿಪ್ರ ಇದನ್ನು ಈಕ್ವೇಟ್ ಮಾಡಿಬಿಟ್ಟಿರ್ತೇವೆ ನಾವು. ದ್ವಿಜ ಸಮೂಹ, ವಿಪ್ರವೃಂದ, ಬ್ರಾಹ್ಮಣ ಸಂಘ ಅನ್ನೋ ರೀತಿಯಲ್ಲಿ ಅದನ್ನು ಈಕ್ವೇಟ್ ಮಾಡಿಬಿಟ್ಟಿರ್ತೇವೆ. ಬ್ರಾಹ್ಮಣ ಎಂಬ ಶಬ್ದದ ಅತ್ಯಂತ ಪ್ರಾಚೀನ ನಿರೂಪಣೆಯನ್ನು 4000 ವರ್ಷಗಳ ಹಿಂದಿನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗಮನಿಸ್ತೇವೆ. ಯೋವಾ ಏತರಕ್ಷಕಂ ಗಾರ್ಗಿ ಅವಿದಿತ್ವಾ ಅಸ್ಮಾತ್ ಲೋಕಾತ್ ಪ್ರೈತಿ ಸ ಕೃಪಣಃ ಅಥ ಯ ಏತದಕ್ಷರಂ ಗಾರ್ಗಿ ವಿದಿತ್ವಾ ಅಸ್ಮಾತ್ ಲೋಕಾತ್ ಪ್ರೈತಿ ಸ ಬ್ರಾಹ್ಮಣಃ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4000 ವರ್ಷಗಳ ಹಿಂದೆ ನಿರೂಪಿಸಲ್ಪಟ್ಟಂತಹ ಒಂದು ವಿಚಾರ. ಇದರ ಅರ್ಥ ಏನು?
ಓ ಗಾರ್ಗಿ, ಗಾರ್ಗಿ ಮೈತ್ರಿಯರ ಬಗ್ಗೆ ಕೇಳಿದ್ದೇವೆ. ಓ ಗಾರ್ಗಿ, ಯಾವನು ಅಕ್ಷಯವಾದ ಅಂದರೆ ನಾಶವಿಲ್ಲದ ಈ ಸತ್ಯವನ್ನು ತಿಳಿದುಕೊಳ್ಳದೆ ಈ ಪ್ರಪಂಚದಿಂದ ಹೊರಟು ಹೋಗುತ್ತಾನೆಯೋ ಅವನು ಕೃಪಣನು, ಜಿಪಣ. ಓ ಗಾರ್ಗಿ, ಯಾರು ಈ ಅಕ್ಷರವನ್ನು ತಿಳಿದು ಹೊರಟು ಹೋಗುತ್ತಾನೆಯೋ ಅವನು ಬ್ರಾಹ್ಮಣ. ಸತ್ಯವನ್ನು ಅರಿತವನು ಬ್ರಾಹ್ಮಣ, ಸತ್ಯವನ್ನು ಅರಿಯದವನು ಕೃಪಣ ಅಂತ ವಿವರಿಸಲಾಯ್ತಿಲ್ಲಿ. ಇನ್ನು ಬ್ರಾಹ್ಮಣ್ಯದ ಬಗ್ಗೆ ಆದಿಶಂಕರಾಚಾರ್ಯರು ಒಂದು ವಿಶೇಷವಾದ ರೀತಿಯಲ್ಲಿ ನಮಗೆ ಬೆಳಕು ಚೆಲ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಂಕರರು. ಜಗತಃ ಸ್ಥಿತಿಂ ಪರಿಪಿಪಾಲಯಿಷು ಸ ಆದಿಕರ್ತ ನಾರಾಯಣಾಖ್ಯೋ ವಿಷ್ಣು ಭೌಮಸ್ಯ ಬ್ರಹ್ಮಣೋ ಬ್ರಾಹ್ಮಣತ್ವಸ್ಯ ರಕ್ಷಣಾರ್ಥಂ ದೇವಕ್ಯಾಂ ವಾಸುದೇವಾತ್ ಅಂಶೇನ ಕೃಷ್ಣಃ ಕಿಲ ಸಂಬಭೂವ. ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ ರಕ್ಷಿತಃ ಸ್ಯಾತ್ ವೈದಿಕೋ ಧರ್ಮಃ ತದಧೀನತ್ವಾತ್ ವರ್ಣಾಶ್ರಮ ಭೇದಾನಾಂ. ಇದು ಶಂಕರರ ವ್ಯಾಖ್ಯಾನ. ಇದರ ಅರ್ಥ ಏನು? ಆದ್ದರಿಂದ ಜಗತ್ತಿನ ಹಿತವನ್ನು ಕಾಪಾಡಬೇಕೆಂಬ ದೃಷ್ಟಿಯಿಂದ ನಾರಾಯಣನೆಂಬ ಹೆಸರಿನ ಆದಿಕರ್ತನಾದ ಆ ಮಹಾವಿಷ್ಣುವು ಭೂಮಿಯಲ್ಲಿರುವ ಬ್ರಾಹ್ಮಣ್ಯವೆಂಬ ಆಧ್ಯಾತ್ಮಿಕತೆಯ ರಕ್ಷಣೆಗಾಗಿ, ಬ್ರಾಹ್ಮಣ್ಯ ಅನ್ನೋದು ಆಧ್ಯಾತ್ಮಿಕತೆ, ಅದೊಂದು ಸ್ವಭಾವ. ಬ್ರಾಹ್ಮಣ್ಯವೆಂಬ ಆಧ್ಯಾತ್ಮಿಕತೆಯ ರಕ್ಷಣೆಗಾಗಿ ವಾಸುದೇವನೆಂಬ ತಂದೆಯಿಂದ ದೇವಕಿ ಎಂಬ ತಾಯಿಯಲ್ಲಿ ಕೃಷ್ಣನಾಗಿ ಹುಟ್ಟಿದನು. ಬ್ರಾಹ್ಮಣ್ಯವೆಂಬ ಆಧ್ಯಾತ್ಮಿಕತೆಯ ರಕ್ಷಣೆಗಾಗಿ ಸ್ವತಃ ಮಹಾವಿಷ್ಣುವು ವಾಸುದೇವ ದೇವಕಿಯರ ಸುತನಾಗಿ ಶ್ರೀಕೃಷ್ಣನೆಂಬ ಹೆಸರನ್ನು ಹೊತ್ತು ಜಗತ್ತಿನಲ್ಲಿ ಅವತರಿಸಿದನು. ಇದು ಶಂಕರರು ಕೊಟ್ಟಂಥ ವಿಚಾರ. ಬ್ರಾಹ್ಮಣ್ಯವನ್ನು ಕಾಪಾಡಿದರೆ ವೈದಿಕ ಧರ್ಮವನ್ನು ಕಾಪಾಡಿದಂತಾಗುತ್ತದೆ. ಏಕೆಂದರೆ ವರ್ಣಾಶ್ರಮ ಭೇದಗಳು ಬ್ರಾಹ್ಮಣ್ಯದ ಅಧೀನವಾಗಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ ನಾಲ್ವರೂ ಕೂಡ ಬ್ರಾಹ್ಮಣ್ಯದ ಅಧೀನ. ಇದು ಶಂಕರರ ವಿಚಾರವಾದರೆ, ಬೃಹದಾರಣ್ಯಕ ಉಪನಿಷತ್ತಿನ ಅಭಿಪ್ರಾಯವಾದರೆ, ಆನಂತರದ ದಿನಗಳಲ್ಲಿ ಬಂದ ಭಗವಾನ್ ಬುದ್ಧ ಬ್ರಾಹ್ಮಣರ ಬಗ್ಗೆ, ಬ್ರಾಹ್ಮಣತ್ವದ ಬಗ್ಗೆ, ಈ ಆದರ್ಶದ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟ. ಕ್ರಿಸ್ತನಿಗಿಂತಲೂ 7 ಶತಮಾನಗಳ ಹಿಂದೆ ಭಾರತದಲ್ಲಿ ಬುದ್ಧ ಅವತರಿಸಿದ. ಇದನ್ನು ಗಮನಿಸಬೇಕು ನಾವು. ಕ್ರೈಸ್ತ ಧರ್ಮ ಎಲ್ಲರನ್ನೂ ಅಪ್ಪಿಕೊಂಡಿದೆ ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಕ್ರಿಸ್ತನಿಗಿಂತ 700 ವರ್ಷಗಳ ಹಿಂದೆ ಅವತರಿಸಿದ ಬುದ್ಧನೂ ಕೂಡ ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾರು ಬೇಕಾದರೂ ಸೇರಬಹುದಾದ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸಿದ್ದ. ಇದನ್ನೇ ಸ್ವಾಮಿ ವಿವೇಕಾನಂದರು ಬಹಳ ಅದ್ಭುತವಾಗಿ ಯುರೋಪಿನ ತಮ್ಮ ಉಪನ್ಯಾಸದಲ್ಲಿ ಒಮ್ಮೆ ಹೇಳ್ತಾರೆ. ವೆನ್ ಇಂಡಿಯಾ ಹ್ಯಾಡ್ ರೀಚ್ಡ್ ಇಟ್ಸ್ ಝೆನಿತ್ ಆಫ್ ಸಿವಿಲೈಸೇಷನ್, ದಿ ವೆಸ್ಟರ್ನ್ ಸಿವಿಲೈಸೇಷನ್ ವಾಸ್ ಜಸ್ಟ್ ಅಟ್ ದಿ ಕ್ರೇಡಲ್ ಲೆವೆಲ್. ಭಾರತೀಯ ಪರಂಪರೆಯು, ನಾಗರಿಕತೆಯು ಉತ್ತುಂಗ ಮಟ್ಟವನ್ನು ಮುಟ್ಟಿದ್ದಾಗ ಪಾಶ್ಚಾತ್ಯ ನಾಗರಿಕತೆಗಳು ಇನ್ನೂ ಅಂಬೆಗಾಲಿಟ್ಕೊಂಡು ತೊಟ್ಟಿಲಿನ ಹಂತದಲ್ಲಿ ಇದ್ವು. ಯಾವುದೇ ಜಾತಿ ಮತಭೇದವಿಲ್ಲದೆ ಯಾರು ಬೇಕಾದರೂ ಸೇರಬಹುದಾಗಿದ್ದ ಸನ್ಯಾಸಿಗಳ ಸಂಘವನ್ನು ಪ್ರಾರಂಭಿಸಿದ ಬುದ್ಧ
ಬ್ರಾಹ್ಮಣ್ಯದ ಆದರ್ಶಗಳನ್ನು ತುಂಬ ಗೌರವದಿಂದ ಕಂಡು ಮೆಚ್ಚಿಕೊಂಡಿದ್ದ. ಬೌದ್ಧ ಶಾಸ್ತ್ರಗಳಲ್ಲಿ ಒಂದಾದ ಸುತ್ತ ಪಿಟಕ ಅದರ ಹೆಸರು. ಅಲ್ಲಿ ಖುದ್ದಕ ನಿಕಾಯದ ಒಂದು ಭಾಗವಾದ ಧಮ್ಮಪದದಲ್ಲಿ ಬ್ರಾಹ್ಮಣತ್ವದ ಆದರ್ಶವನ್ನು ಮುಕ್ತವಾಗಿ ಬುದ್ಧ ಪ್ರಶಂಸಿಸಿದ್ದಾನೆ. ಅದಕ್ಕೆ ಅವನು ಕೊಟ್ಟಿರೋ ಹೆಸರು ಬ್ರಾಹ್ಮಣ ವಗ್ಗ. ಅದೊಂದು ದೊಡ್ಡ ಅಧ್ಯಾಯ. ಅದರ ಕೆಲವು ಶ್ಲೋಕಗಳು ಈ ರೀತಿ ಹೇಳುತ್ತವೆ ಬ್ರಾಹ್ಮಣನ ಲಕ್ಷಣವನ್ನು. ಯಾವನು ಸಂಕೋಲೆಗಳಿಂದಲೂ ಭಯದಿಂದಲೂ ಮುಕ್ತನಾಗಿರುವನೋ, ಯಾವನಿಗೆ ಈ ದಡವಾಗಲಿ ಆ ದಡವಾಗಲಿ ಅಥವಾ ಎರಡೂ ಆಗಲಿ ಇಲ್ಲವೋ ಅವನನ್ನು ನಾನು ಬ್ರಾಹ್ಮಣ ಎನ್ನುತ್ತೇನೆ. ಯಾವನು ಧ್ಯಾನಸ್ಥ ಸ್ವಭಾವದವನಾಗಿರುವನೋ, ಯಾವನು ಆಸೆಗಳಿಂದ ಮುಕ್ತನೋ, ಸ್ಥಿತನೋ, ಕಲ್ಮಷರಹಿತನೋ, ಕೃತಕೃತ್ಯನೋ, ಉನ್ನತ ಸಂತನೂ ಆಗಿರುವನೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಕೇಡನ್ನು ಬದಿಗಿರಿಸಿರುವುದರಿಂದ ಅವನನ್ನು ನಾನು ಬ್ರಾಹ್ಮಣನೆಂದು ಕರೆಯುತ್ತೇನೆ. ಪ್ರಶಾಂತತೆಯಲ್ಲಿ ವಾಸವಾಗಿರುವ ಉದ್ದೇಶಕ್ಕಾಗಿ ಶ್ರಮಣ ಎಂದು ಕರೆಯುತ್ತೇನೆ. ಕಲ್ಮಶಗಳನ್ನು ಬದಿಗೆ ಇಟ್ಟಿರುವುದರಿಂದ ಪಬ್ಬಜಿತ ಎಂದು ಕರೆಯುತ್ತೇನೆ. ಯಾವನು ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಹಿಂಸಿಸುವುದಿಲ್ಲವೋ, ಯಾರು ಈ ಮೂರರಲ್ಲಿ ಸಂಯಮವನ್ನು ಉಳ್ಳವರೋ ಅವನನ್ನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಜಟೆಯಿಂದಾಗಲಿ ಹುಟ್ಟಿನಿಂದಾಗಲಿ ಜಾತಿಯಿಂದಾಗಲಿ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ. ಯಾರಲ್ಲಿ ಸತ್ಯವಿದೆಯೋ ಧರ್ಮವಿದೆಯೋ ಅವನನ್ನು ಬ್ರಾಹ್ಮಣ ಅಂತ ಕರೆಯುತ್ತೇನೆ. ಯಾವನು ಆಳವಾದ ವಿವೇಚನೆ ಉಳ್ಳವನೋ, ಯಾವನು ಜ್ಞಾನಿಯೋ, ಯಾವನು ಸರಿಯಾದ ಮತ್ತು ತಪ್ಪಾದ ಮಾರ್ಗಗಳನ್ನು ತಿಳಿದಿದ್ದಾನೆಯೋ ಮತ್ತು ಯಾವನು ಔನ್ನತ್ಯವನ್ನು ಮುಟ್ಟಿರುವನೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಇದು ಬುದ್ಧನ ಮಾತುಗಳು. ಇಷ್ಟು ಬ್ರಾಹ್ಮಣನ ಬಗ್ಗೆ ವಿಚಾರಗಳು. ಇನ್ನು ಜಾತಿ ಪದ್ಧತಿಯ ಬಗ್ಗೆ ಗಮನಿಸಬೇಕು ನಾವು. ಈ ಜಾತಿ ಅನ್ನೋದು ಅವಶ್ಯಕತೆ ಇತ್ತ? ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತೇ ಹೊರತು ಜಾತಿ ಪದ್ಧತಿ ಇರಲಿಲ್ಲ. ಸನಾತನ ಧರ್ಮ ಪ್ರತಿಪಾದಿಸಿದಂತಹ ಆ ಉನ್ನತ ಆಶಯಗಳೇನಿದೆ ಅಲ್ಲಿ ಜಾತಿ ಅನ್ನೋ ಶಬ್ದವೇ ಇಲ್ಲ. ಜಾತಿ ಇದು ಹುಟ್ಟನ್ನು ಆಧರಿಸಿ ಬಂದ ವಿಭಾಗ. ಜಾತಃ ಅಂದರೆ ಹುಟ್ಟಿದವನೋ, ಜಾತಿ ಅಂದರೆ ಹುಟ್ಟಿಗೆ ಸಂಬಂಧಪಟ್ಟಿದ್ದು. ಮಾತಾಪಿತೃಗಳು ಯಾವ ಜಾತಿಯವರೋ ಅದೇ ಜಾತಿಯು ಈ ಮಾತಾಪಿತರ ಸಂತತಿಗೂ ಬರುವುದು ಜಾತಿ ಪದ್ಧತಿ. ಇನ್ನು ವರ್ಣ ಪದ್ಧತಿಯ ಬಗ್ಗೆ ಮತ್ತು ಕೆಲವು ಕ್ಲಿಷ್ಟವಾದ ವಿಚಾರಗಳು ಇವತ್ತು ಏನು ಕನ್ಫ್ಯೂಸ್ ಆಗಿದೆ ಅದು. ವರ್ಣ ಪದ್ಧತಿಯಲ್ಲಿ ಒಂದು ವರ್ಣದವನು ಕೊನೆಯವರೆಗೂ ಅದೇ ವರ್ಣದಲ್ಲಿ ಉಳಿಯಬೇಕೆಂಬ ನಿಯಮವೇನೂ ಇಲ್ಲ. ಅವನು ತನ್ನ ಗುಣ ಕರ್ಮಕ್ಕೆ ಅನುಸಾರವಾಗಿ ಬೇರೆ ವರ್ಣದವನಾಗಿಯೂ ಬಾಳಬಹುದು. ಉದಾಹರಣೆ ವೇದವ್ಯಾಸರು, ವಾಲ್ಮೀಕಿ, ವಿಶ್ವಾಮಿತ್ರರೇ ಮೊದಲಾದವರು. ಇವರೆಲ್ಲರೂ ಮಹಾತ್ಮರು. ಭಗವಾನ್ ವೇದವ್ಯಾಸ ಋಷಿ ಅಂತ ಗುರುತಿಸ್ತೇವೆ ವ್ಯಾಸರನ್ನು. ದರೋಡೆಕೋರನಾಗಿದ್ದ ರತ್ನಾಕರ ಮಹರ್ಷಿ ವಾಲ್ಮೀಕಿಯಾದ. ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ತನ್ನ ತಪಸ್ಸಿನಿಂದ ಪಡ್ಕೊಂಡು ಅನುಗ್ರಹಿಸಿದಂತಹ ವಿಶ್ವಾಮಿತ್ರ ಪೂಜನೀಯನಾಗಿದ್ದಾನೆ. ಆದರೆ ಆಶ್ಚರ್ಯವೆಂದರೆ ಈ ಮೂವರೂ ಕೂಡ ಜಾತಿಯಿಂದ ಬ್ರಾಹ್ಮಣರಲ್ಲ, ಸಾಧನೆಯಿಂದ ಬ್ರಾಹ್ಮಣ್ಯವನ್ನು ತಮ್ಮದಾಗಿಸ್ಕೊಂಡವರು. ಧರ್ಮ ಎಂಬ ಪದಕ್ಕೆ ಮತ ಎಂಬುದನ್ನು, ವರ್ಣ ಎಂಬ ಪದಕ್ಕೆ ಜಾತಿ ಎಂಬುದನ್ನು ಪರ್ಯಾಯವಾಗಿ ಬಳಸುವುದು ಅಕ್ಷಮ್ಯ ಅಪರಾಧ. ಧರ್ಮ ಅನ್ನೋ ಜಾಗದಲ್ಲಿ ಮತ ಅಂತ ಬಳಸ್ಬಿಡ್ತೇವೆ ನಾವು.
ವರ್ಣ ಅನ್ನೋ ಜಾಗದಲ್ಲಿ ಜಾತಿನ ಬಳಸಿಬಿಡ್ತೇವೆ. ಅದು ಬಹಳ ದೊಡ್ಡ ಅಪರಾಧ ಅನ್ನೋದು ಅನುಭವಿಗಳ ಮಾತು. ಇವತ್ತು ಜಾತಿ ಪದ್ಧತಿಯ ಅಸಮಾನತೆಗಳು ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಹರಡಿ ರಾಷ್ಟ್ರದ ಏಳಿಗೆಗೆ ಕಂಟಕವಾಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಸ್ಥಾನಮಾನಗಳು ಸಮಾಜದಲ್ಲಿ ಆಯ್ಕೆಯಾಗಬೇಕಾದ್ದು ಬೌದ್ಧಿಕ ಮಟ್ಟ ಮತ್ತು ಗುಣ ನಡತೆಗಳನ್ನು ಆಧರಿಸಿಯೇ ಹೊರತು ಕೇವಲ ಜಾತಿಯ ಅಳತೆಗೋಲನ್ನು ಅನುಸರಿಸಬಾರದು. ಜಾತಿಯ ಅಳತೆಗೋಲೆ ತಗೊಂಡ್ಬಿಟ್ರೆ ಹೇಗೆ? ಏಕೆಂದರೆ ವರ್ಣ ಜಾತಿ ಅಲ್ಲ. ಮತ್ತು ನಾವು ಗಮನಿಸಬೇಕು, ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಂತೆ ಪ್ರಯತ್ನಶೀಲನಾದವನಿಗೆ ಈ ಜಾತಿ ಅಂತಕ್ಕಂಥದ್ದು ಯಾವುದೇ ಪ್ರತಿಬಂಧಕ ಅಲ್ಲವೇ ಅಲ್ಲ. ಹಕ್ಕಿಗಾಗಿ ಹೋರಾಡುವುದು ನಾನು ಕರ್ತವ್ಯವನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀನಿ ಅನ್ನೋದನ್ನ ಆತ್ಮಸಾಕ್ಷಿಯಾಗಿ ವಿಶ್ಲೇಷಿಸಿದಾಗ ಮನುಷ್ಯನಿಗೆ ಅರ್ಥವಾಗುತ್ತೆ, ನಾನು ಎಲ್ಲವನ್ನೂ ಬೇಕು ಬೇಕು ಅಂತ ಈ ರೀತಿ ಒತ್ತಾಯಪೂರ್ವಕವಾಗಿ ಪಡ್ಕೊಳ್ಳೋದಕ್ಕಿಂತ ನನ್ನ ಪ್ರಯತ್ನಕ್ಕೂ ಒಂದು ಮಹತ್ವ ಇದೆ ಅಲ್ವೇ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಸಹಾನುಭೂತಿ ಅಂತಕ್ಕಂಥದ್ದು ಅಯ್ಯೋ ಪಾಪ ಅಂತಕ್ಕಂಥದ್ದು ವೇಷ ಮರೆಸಿಕೊಂಡು ಬಂದ ದಾಸ್ಯ ಅನ್ನೋದು. ಒಬ್ಬ ವ್ಯಕ್ತಿಗೆ ನೀವು ಕೂತಲ್ಲೇ ಎಲ್ಲವನ್ನೂ ಕೊಡ್ತಾ ಹೋದರೆ, ಅವನದನ್ನು ಪಡ್ಕೊಳ್ತಾ ಹೋದರೆ ಅವನಿಗೊಂದು ಆತ್ಮಗೌರವ, ಅವನಿಗೊಂದು ಸ್ವಪ್ರಯತ್ನದ ಜೀವನ ವಿಧಾನ, ಸ್ವಾಭಿಮಾನಿ ಜೀವನದ ಪರಿಚಯ ಮಾಡಿಕೊಡೋಕ್ಕಾಗತ್ತೇನೋ? ಸಾಧ್ಯವೇ? ಮನುಷ್ಯನಿಗೆ ಎಲ್ಲವನ್ನೂ ಬಹಳ ಸುಲಭವಾಗಿ ಕೊಡ್ತಾ ಹೋದರೆ ಅವನಲ್ಲಿ ಸ್ವಾವಲಂಬಿತನ ಅಂತಕ್ಕಂಥದ್ದು ಬೆಳೆಯೋದಕ್ಕೆ ಸಾಧ್ಯವೇ? ಅವನಿಗದು ಶತ್ರುವಾಗಿ ಕಾಣುತ್ತೆ, ಪ್ರಯತ್ನಶೀಲತೆ ದೂರ ಸರಿದು ಬಿಡುತ್ತೆ, ಆತ್ಮಗೌರವ ಹೋಗ್ಬಿಡುತ್ತೆ. ಅವನು ಕೇವಲ ಒಬ್ಬ ಭಿಕ್ಷುಕನ ಸ್ಥಾನದಲ್ಲಿ ನಿಲ್ತಾನೆ, ಪ್ರತಿಯೊಂದನ್ನು ಬೇಕು ಬೇಕು ಅಂತ ಕೈಚಾಚ್ತಾ ಇರ್ತಾನೆ. ಕೈಚಾಚುವಂಥದ್ದು ಎಲ್ಲಿಯವರೆಗೆ? ಕೈಚಾಚಬೇಕಾದ್ದು ಎಲ್ಲಿಯವರೆಗೆ? ನಾವು ಕೊಡುವವರಾಗಬೇಕು ಅಂತಂದರೆ ಕೆಲವು ಗುಣವಿಶೇಷಗಳು ನಮ್ಮಲ್ಲಿ ಜಾಗೃತವಾಗಬೇಕು. ನಮಗೊಂದು ಸ್ವಾಭಿಮಾನದ ಬದುಕು ಬೇಕು, ನಮಗೊಂದು ಆತ್ಮಗೌರವದ ಪರಿಚಯ ಆಗಬೇಕು. ಇದನ್ನು ಪರಿಚಯ ಮಾಡಿಕೊಳ್ಳದೇ ಇದ್ದರೆ ಕೇವಲ ಹಕ್ಕನ್ನೇ ಚಲಾಯಿಸ್ತಾ ಹೋದರೆ, ತಮ್ಮ ವೈಯಕ್ತಿಕವಾದ ಅನುಕೂಲಕ್ಕಾಗಿ ಹಕ್ಕನ್ನೇ ಚಲಾಯಿಸ್ತಾ ಹೋದಂಥ ವ್ಯಕ್ತಿಗಳು ಕರ್ತವ್ಯವನ್ನು ಮರೆತು ಬಿಟ್ಟರೆ ದೇಶದಲ್ಲಿ ನೈತಿಕ ದಾರಿದ್ರ್ಯ ಬರೋದಿಲ್ವೇ? ಹಳ್ಳಿಯ ಒಂದು ಕಾರ್ಯಕ್ರಮಕ್ಕೆ ಹೋದೆ ನಾನು. ಆ ಕಡೆ ಈ ಕಡೆ ಇಬ್ಬರು ರಾಜಕೀಯ ಧುರೀಣರು ಕೂಡ ಕುಳಿತಿದ್ದರು. ಸಭೆ ರೈತರಿಗೆ ಸಂಬಂಧಪಟ್ಟಿದ್ದು. ಹಳ್ಳಿಯಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ. ಹಳ್ಳಿಯ ಜನ ಕಿತ್ತಾಡಿ ದೇವಸ್ಥಾನ ಮೇಲಕ್ಕೆ ಬರೋದು ಕೂಡ ಸ್ವಲ್ಪ ತಡ ಆಯಿತು. ಆದ್ದರಿಂದ ಎಷ್ಟೋ ಸಲ ರಾಮಕೃಷ್ಣ ಆಶ್ರಮಗಳಲ್ಲಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ದೇವಸ್ಥಾನದ ಉದ್ಘಾಟನೆಗೆ ಹೋಗ್ತೀವಿ ನಾವು. ಯಾಕೆ ಅಂದರೆ ಈ ಶಿಲಾನ್ಯಾಸ, ಶಂಕುಸ್ಥಾಪನೆ ಅಂತ ಮಾಡಿ ಆ ನಂತರದ ದಿನಗಳಲ್ಲಿ ಆ ದೇವಸ್ಥಾನಕ್ಕೆ, ದೇವರಿಗೆ ತ್ರಿಶಂಕು ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ದೇವಸ್ಥಾನ ಮಾಡಿಬಿಡಿ, ಆಮೇಲೆ ಬೇಕಾದರೆ ಬರೋಣ ಅಂಥೇಳಿ ಸ್ವಾಮಿಗಳು ಹೇಳುವಂಥದ್ದು ಕೂಡ ಒಂದು ಪರಿಪಾಠ. ಆದರೂ ಹಳ್ಳಿ ಜನ, ಕಳೆದ 25 ವರ್ಷಗಳಿಂದ ನಾನು ಒಂದು 400 ಹಳ್ಳಿಗಳಿಗೆ ಹೋಗಿದ್ದೇನೆ, ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಯಾವುದೇ ಹಳ್ಳಿಯ ಆಹ್ವಾನವನ್ನು ನಾನು ನಿರ್ಲಕ್ಷಿಸೋದಿಲ್ಲ, ನಿರಾಕರಿಸೋದಿಲ್ಲ. ಬಹಳ ಕಷ್ಟಪಟ್ಟು ಮಾಡ್ತಾರೆ ಜನ ಪಾಪ. ಆ ಹಳ್ಳಿಯ ಕಾರ್ಯಕ್ರಮಕ್ಕೆ ಹೋದೆ. ಅತ್ತ ಇತ್ತ ರಾಜಕೀಯ ಧುರೀಣರು ಕುಳಿತಿದ್ದಾರೆ. ನಾನು ರೈತರನ್ನೆಲ್ಲ ಬಹಳ ಪ್ರೀತಿಯಿಂದ ಗ್ರಾಮ್ಯ ಭಾಷೆಯಲ್ಲೇ ಮಾತನಾಡಿಸ್ತಾ ಇದ್ದೆ. ಏನ್ರಯ್ಯ, ಎಲ್ಲ ಹುಷಾರಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಎಲ್ಲ ಹೇಳಿದ್ರು. ಹೌದು ಬುದ್ಧಿ, ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ, ಸರ್ಕಾರ 3 ರೂಪಾಯಿಗೆ ಅಕ್ಕಿ ಕೊಡುತ್ತಲ್ಲ ಅಂತ ರೈತರೊಬ್ಬರು ಹೇಳಿದ್ರು. ಈ ಕಡೆ ಕುಳಿತಿದ್ದ ರಾಜಕೀಯ ಧೋರಣರು ಹೇಳಿದ್ರು, ನಮ್ಮ ಸರ್ಕಾರದ ಕಾಲದಲ್ಲಿ ಬುದ್ಧಿ 3 ರೂಪಾಯಿಗೆ ಅಕ್ಕಿ ಸಿಗೋ ಹಾಗೆ ಮಾಡಿದ್ದು ಅಂತ ಇವ್ರು ಹೇಳಿದರು.
ಈ ಕಡೆ ಇದ್ದವ್ರು ಏನು ಕಡಿಮೆ ಇಲ್ಲ. ಅವ್ರ ಸರ್ಕಾರದಲ್ಲಿ ಇಷ್ಟೇ ಕೆ ಜಿ ಕೊಡ್ತಾ ಇದ್ದಿದ್ದು, ನಮ್ಮ ಸರ್ಕಾರ ಬಂದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಿದ್ದೀವಿ ಅಂದರು. ಇವರಿಬ್ಬರು ಬ್ಯಾಲೆನ್ಸ್ ಮಾಡಬೇಕಲ್ಲ ನಮ್ಮನ್ನು. ಅವರವರ ಅಭಿಪ್ರಾಯ ಕೊಟ್ಟರು. ನಾನು ಸುಖವಾಗಿದ್ದೀರೇನಪ್ಪ ಅಂತ ಮತ್ತೆ ಪ್ರಶ್ನೆ ಕೇಳಿದೆ ರೈತರು. ಚೆನ್ನಾಗಿದ್ದೀವಿ ಬುದ್ಧಿ ಅಂತ. ನಮ್ಮ ಕಡೆ ಎಲ್ಲ ಸನ್ಯಾಸಿಗಳನ್ನು ಬುದ್ಧಿ ಬುದ್ಧಿ ಅಂತ ಕರಿತಿರ್ತಾರೆ. ಎಷ್ಟೋ ಸಲ ತಮಾಷೆಗೆ ನಾನು ಹೇಳ್ತಿರ್ತೀನಿ, ಬುದ್ಧಿ ಅನ್ನೋದು ಭಾಳ ಕಾಸ್ಟ್ಲಿ ವರ್ಡು, ಹುಷಾರಾಗಿ ಉಪಯೋಗಿಸಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ನಿಮಗೆ ಸಂಕೋಚ ಆಗೋದಿಲ್ವಾ? 3 ರೂಪಾಯಿ ಅಕ್ಕಿ ತಿನ್ನೋದ್ರಲ್ಲಿ ಇಷ್ಟು ಸಮಾಧಾನ ಕಾಣ್ತಿದ್ದೀರಲ್ಲ ನೀವು 10 ರೂಪಾಯಿ ಅಕ್ಕಿ ತಿನ್ನೋದು ಯಾವಾಗ? ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡಿದ್ರು ರೈತಾಪಿ ಜನ. ಯಾಕೆಂದರೆ ಅವ್ರನ್ನ 3 ರೂಪಾಯಿ ಅಕ್ಕಿ ಎಷ್ಟು ಸಮಾಧಾನವಾಗಿ ಇಟ್ಬಿಟ್ಟಿದೆ ಅಂದರೆ ಅದೇ ತಮಗೆ ಭಾಗ್ಯ ಅನ್ನೋ ರೀತಿಯಲ್ಲಿ ಇದ್ದಾರೆ ಪಾಪ. ನೀವು ಯಾವತ್ತು 10 ರೂಪಾಯಿ ಊಟ ಮಾಡೋದು? 10 ರೂಪಾಯಿ ಅಕ್ಕಿ ಊಟ ಮಾಡಬೇಕು ಅಂದರೆ ನೀವು 3 ರೂಪಾಯಿ ಅಕ್ಕಿ ಬಿಡಬೇಕು. ಇದು ಬಿಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗತ್ತೆ, ನೀವು ಶ್ರಮ ಪಡಬೇಕಾಗತ್ತೆ. ಇದನ್ನು ಆಲೋಚನೆ ಮಾಡಿದ್ದೀರಾ? ನಿಮ್ಮಲ್ಲಿ ಈ ಸ್ವಾಭಿಮಾನ ಯಾವತ್ತು ಬರೋದು? ನಿಮ್ಮ ಮಕ್ಕಳ ಕಾಲಕ್ಕೂ 3 ರೂಪಾಯಿ ಅಕ್ಕಿನೇ ಊಟ ಮಾಡಬೇಕಾ? ನುಚ್ಚನ್ನಾನೇ ಊಟ ಮಾಡಬೇಕಾ? ನಿಮ್ಮ ಮನೆ ಬಾಗಿಲಿಗೆ ಸನ್ಯಾಸಿಗಳು ಬಂದು ಜೋಳಿಗೆ ಹಿಡಿದಾಗ ಮೊರದ ತುಂಬ ದವಸವನ್ನು ತಂದು ನೀವು ಸುರಿತಾ ಇದ್ರಲ್ಲ, ಇವತ್ತು ನೀವು 3 ರೂಪಾಯಿ ಅಕ್ಕಿಗೆ ಕ್ಯೂ ನಿಂತ್ಕೊಳ್ತೀರಲ್ಲ, ಏನಿದು ಪರಿಸ್ಥಿತಿ? ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ಳದೆ ಏನಿಲ್ಲ. ಆದರೆ ಅವರಿಗೆ ಈ ಅರ್ಥ ಮಾಡಿಸುವಂತಹ ಪ್ರಯತ್ನಗಳನ್ನು ನಾವು ಮೇಲಿಂದ ಮೇಲೆ ಮಾಡಬೇಕಾಗತ್ತೆ. ಇದನ್ನು ನಾನು ಹೇಳಿದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಜಾತಿ ಪದ್ಧತಿಯ ಅಸಮಾನತೆಗಳು ಇವತ್ತು ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹರಡ್ಕೊಂಡು ಬಿಟ್ಟಿವೆ. ಗುಣನಡತೆಗಳನ್ನು ಮತ್ತು ಬೌದ್ಧಿಕ ಮಟ್ಟವನ್ನು ಅನುಸರಿಸಿ ಜನರಿಗೆ ಸ್ಥಾನಮಾನಗಳನ್ನು ಕೊಟ್ಟರೆ ಅವರು ಉದ್ಧಾರ ಆಗ್ತಾರೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ಆದರೆ ಕೇವಲ ಜಾತಿಯ ಅಳತೆಗೋಲನ್ನು ಬಳಸಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಹಾಗಾದರೆ ಜಾತಿಯನ್ನು ಅಳಿಸಿ ಹಾಕ್ಬಿಡ್ಬೇಕಾ? ಯಾಕೆ ಈ ಜಾತಿ ಪದ್ಧತಿಯನ್ನು ತಂದುಬಿಟ್ರಲ್ಲ ನಮ್ಮ ಹಿರಿಯರು? ಜಾತಿ ಪದ್ಧತಿಯನ್ನು ಅಳಿಸಿ ಹಾಕುವುದು ಸಾಧುವೂ ಅಲ್ಲ, ಸಾಧ್ಯವೂ ಇಲ್ಲ. ಜಾತಿ ಪದ್ಧತಿಯಲ್ಲಿ ದೋಷಗಳಿವೆ ಎಂಬುದು ನಿಜ, ಆದರೆ ಹೇರಳವಾದ ಗುಣಗಳೂ ಕೂಡ ಇವೆ. ಹುಟ್ಟು ಗುಣದವನ ಕಲಿಕೆ ಉನ್ನತ ಮಟ್ಟದಲ್ಲೇ ಇರುತ್ತೆ. ಕುಲವೃತ್ತಿಗಳಿಗಾಗಿ ಜಾತಿ ವ್ಯವಸ್ಥೆ ಇರೋದು ಒಳ್ಳೆಯದು. ಅಲ್ಲದೆ ಸಮಾಜದಲ್ಲಿ ಭಿನ್ನ ಭಿನ್ನ ವೃತ್ತಿಗಳಿದ್ದಷ್ಟು ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸಾಧ್ಯ. ತನ್ಮೂಲಕ ರಾಷ್ಟ್ರದ ಸಮೃದ್ಧಿಗೂ ಅವಕಾಶ ಉಂಟು. ಆದ್ದರಿಂದ ಜಾತಿಗಳು ಬೇಕು, ಜಾತೀಯತೆ ಬೇಡ. ಜಾತಿ ಮತಗಳಿಗೆ ಮನ್ನಣೆ ನೀಡುವ ಉತ್ಸಾಹದಲ್ಲಿ ಯೋಗ್ಯತೆಯನ್ನು ನಿರ್ಲಕ್ಷಿಸಬಾರದು. ಭವಭೂತಿ ಒಂದು ಕಡೆ ಹೇಳ್ತಾನೆ, ಗುಣಾಃ ಪೂಜಾಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ. ಗೌರವಕ್ಕೆ ಲಿಂಗವಾಗಲಿ, ವಯಸ್ಸಾಗಲಿ, ಜಾತಿಯಾಗಲಿ ಮಾನದಂಡವಲ್ಲ, ಗುಣಗಳು ಮಾತ್ರವೇ ಮಾನದಂಡವಾಗಬಲ್ಲವು. ಆದ್ದರಿಂದ ಈ ವರ್ಣಾಶ್ರಮಗಳನ್ನು ಸಮಾಜದಲ್ಲಿ ಯಾಕೆ ತಂದರು? ನಾನು ವರ್ಣ ಮತ್ತು ಜಾತಿಯನ್ನು ಒಟ್ಟೊಟ್ಟಿಗೆ ಜೊತೆಗೆ ವಿವರಿಸ್ತಾ ಬರ್ತಾ ಇದ್ದೇನೆ. ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೋಸ್ಕರ, ಒಲವು ಸಾಮರ್ಥ್ಯಗಳನ್ನು ಅವಲಂಬಿಸಿ ಬದುಕೋದಕ್ಕೋಸ್ಕರ, ಗುಣ ಮತ್ತು ಕ್ರಿಯೆಗಳಿಗೆ ಅನುಸಾರವಾಗಿ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ, ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅವನಿಗೆ ಪ್ರೋತ್ಸಾಹಿಸುವುದಕ್ಕೋಸ್ಕರ. ನೋಡಿ, ನೀವು ಗಮನಿಸ್ತಾ ಹೋಗಿ, ಸಮಾಜಕ್ಕೆ ಜನರನ್ನು ಗುಂಪುಗಳಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಕಾಯಕ, ವ್ಯಾಪಾರ, ವ್ಯವಹಾರ, ವ್ಯವಸಾಯ, ಕೈಗಾರಿಕೆ, ಆಡಳಿತ, ದೇಶ ರಕ್ಷಣೆ, ರಾಜಕಾರಣ, ಆನಂತರ ಕೆಲವರಿಗೆ ಮಾತ್ರ ಬೌದ್ಧಿಕ ಔನ್ನತ್ಯ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ. ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅದು.
ಈ ಎಲ್ಲ ಹಂತಗಳ ಮೂಲಕ ಬಂದು ಮಾಡಬೇಕು. ನೇರವಾಗಿ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದು ದೇಶವೂ ಈ ಗುಂಪುಗಳನ್ನು ಒಳಗೊಂಡಿದೆ. ನೀವೊಂದು ಸಾಫ್ಟ್ವೇರ್ ಕಂಪನಿ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್, ಮ್ಯಾನೇಜರಿಯಲ್ ಸೆಕ್ಷನ್, ಫೈನಾನ್ಸ್ ಸೆಕ್ಷನ್, ಲೇಬರ್ ಸೆಕ್ಷನ್. ಅವ್ರಿಗೆ ಯಾರು ಹೇಳಿಕೊಟ್ರು ವರ್ಣಾಶ್ರಮ ಪದ್ಧತಿ? ಅಲ್ಲಿ ಕೆಳಮಟ್ಟದಿಂದ ಪ್ರಮೋಷನ್ ಪಡೆದು ಮೇಲಕ್ಕೆ ಹೋದರು. ಹೇಗಾಯ್ತದು? ಹೆಚ್ಚಿನ ಜವಾಬ್ದಾರಿಗೆ ಹೇಗೆ ಪಾತ್ರರಾದರು ಗಮನಿಸಬೇಕು. ಭಾರತದಲ್ಲಿ ವರ್ಣಾಶ್ರಮ ಪದ್ಧತಿ ಒಂದು ರೀತಿ ವೈಫಲ್ಯಗೊಳ್ಳೋದಕ್ಕೆ 2 ಪ್ರಧಾನ ದೋಷಗಳು ಕಾರಣವಾದವು. ಮೊದಲನೇದು, ವರ್ಣಾಶ್ರಮ ವ್ಯವಸ್ಥೆಯು ಕಾಲಾನುಕ್ರಮದಲ್ಲಿ ವಂಶಪಾರಂಪರ್ಯವಾಗಿಬಿಡ್ತು. ಉತ್ತಮ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಅವಿವೇಕಿ ಬ್ರಾಹ್ಮಣ ಹುಟ್ಟಿದ. ಅವನು ಹಕ್ಕನ್ನು ಚಲಾಯಿಸಿದ. ನಮ್ಮ ತಂದೆಗೆ ಹೇಗೆ ಗೌರವ ಕೊಡ್ತಾ ಇದ್ದರೋ, ನಮ್ಮ ವಂಶಕ್ಕೆ ಹೇಗೆ ಗೌರವ ಕೊಡ್ತಾ ಇದ್ದರೋ ಹಾಗೆ ನಮಗೆ ಕೊಡಬೇಕು. ಪ್ರಿವಿಲೇಜಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತೇವೆ. ಹಲವಾರು ರೀತಿಯಲ್ಲಿ ಪ್ರಿವಿಲೇಜಸ್ ನಮ್ಮ ದೇಶವನ್ನು ಹಾಳು ಮಾಡಿದೆ. ಶಾರೀರಿಕವಾಗಿ ಬಲಿಷ್ಠರಾಗಿದ್ದವರು ಶಾರೀರಿಕವಾಗಿ ದುರ್ಬಲರಾಗಿದ್ದವರ ಮೇಲೆ ಒಂದು ರೀತಿಯ ಹಲ್ಲೆ ನಡೆಸಿದ್ರಲ್ಲ, ಅಮಾನವೀಯ. ಪ್ರಿವಿಲೇಜಸ್ ಅಟ್ ದಿ ಫಿಸಿಕಲ್ ಲೆವೆಲ್, ವಿವೇಕಾನಂದರು ಹೇಳೋ ಮಾತಿದು. ಪ್ರಿವಿಲೇಜಸ್ ಅಟ್ ಸ್ಪಿರಿಚುವಲ್ ಲೆವೆಲ್, ಅಲ್ಪ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಂಡಿದ್ದಂತಹ ವ್ಯಕ್ತಿಗಳು ಮೂರ್ಖರನ್ನು, ಅಮಾಯಕರನ್ನು, ಅವಿದ್ಯಾವಂತರನ್ನು ದೂರ ಇಟ್ಟರು. ಅದು ಕೂಡ ಆಘಾತಕಾರಿ. ಪ್ರಿವಿಲೇಜಸ್ ಅಟ್ ದಿ ಫೈನಾನ್ಷಿಯಲ್ ಲೆವೆಲ್, ಆರ್ಥಿಕವಾಗಿ ಸಂಪತ್ತಿನ ವಿಷಯದಲ್ಲಿ ಶ್ರೀಮಂತರಾಗಿದ್ದವರು ಬಡವರನ್ನು ತುಳಿದರು. ಇದು ಕೂಡ ಅಮಾನವೀಯವಾದ ಪ್ರವೃತ್ತಿ. ವಂಶಪಾರಂಪರ್ಯದಿಂದ ನಾವು ವ್ಯವಸ್ಥೆಯನ್ನು ಸೆಟೆದುಕೊಳ್ಳುವಂತೆ ಮಾಡಿಬಿಟ್ಟವು. ಕೆಲವರಿಗೆ, ಎರಡನೇ ಕಾರಣ, ಕೆಲವರಿಗೆ ಹೆಚ್ಚು ಅಧಿಕಾರ ನೀಡಿದ್ವು, ಕೆಲವರಿಗೆ ಕಡಿಮೆ ಅಧಿಕಾರ ನೀಡಿದ್ವು. ವ್ಯಕ್ತಿಯ ಗುಣ ಮತ್ತು ಕರ್ಮ ವಿಭಾಗಕ್ಕೆ ಅನುಗುಣವಾಗಿ ನೀವು ಬಯಸುವುದನ್ನು ಅರಿತುಕೊಂಡು ಮಾಡೋದಕ್ಕೆ ಸ್ವಾತಂತ್ರ್ಯ ಇತ್ತು ವರ್ಣಾಶ್ರಮ ಪದ್ಧತಿಯಲ್ಲಿ. ಆದರೆ ಅದನ್ನು ನಾವು ನಿರ್ಲಕ್ಷಿಸಿಬಿಟ್ವು. ಆಯ್ಕೆಯ ಸ್ವಾತಂತ್ರ್ಯವನ್ನು ನಿಲ್ಲಿಸಿದ್ರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಸೂಕ್ಷ್ಮ ಅಂದರೆ, ಕಮ್ಮಾರನ ಮಗ ಕಮ್ಮಾರನಾಗುವ ಅವಕಾಶ ಬಹಳ ಸುಲಭ. ವಂಶಪಾರಂಪರ್ಯವಾಗಿ ಕಮ್ಮಾರನ ಮಗ ಕಮ್ಮಾರನೇ ಆಗೋದ್ರಲ್ಲಿ ತಪ್ಪಿಲ್ಲ. ಅವನು ನಾನು ಕಮ್ಮಾರನೇ ಆಗ್ತೀನಿ ಅಂದ್ರೂ ಅವನಿಗೆ ಸ್ವಾತಂತ್ರ್ಯ ಇರಬೇಕು. ಒಂದು ವೇಳೆ ನಾನು ಯಾಕೆ ಕಮ್ಮಾರ ಆಗಲಿ, ನನ್ನ ಗುಣ ಹಾಗಿಲ್ಲ, ನನ್ನ ಸ್ವಭಾವ ಭಿನ್ನವಾಗಿದೆ, ನಾನು ಬೇರೆ ರೀತಿ ಕರ್ಮವನ್ನು ಬಯಸ್ತೇನೆ ಅಂದಾಗ ತಾನು ಹುಟ್ಟಿರುವಂತಹ ತನ್ನ ತಂದೆ ಮಾಡ್ತಾ ಇದ್ದಂತಹ ಕಾಯಕಕ್ಕೆ ಭಿನ್ನವಾದ ರೀತಿಯ ಕಾಯಕವನ್ನು ವ್ಯಕ್ತಿ ಅಪೇಕ್ಷೆ ಪಟ್ಟಾಗ ಅವನು ಈ ರೀತಿಯ ಕಾಯಕ ವ್ಯವಸ್ಥೆಯಿಂದ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಅವನಿಗೆ ಮುಕ್ತ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ. ಇದನ್ನೇ ಸ್ವಾತಂತ್ರ್ಯ ಅಂತ ಕರೆದದ್ದು ನಾವು. ವರ್ಣಾಶ್ರಮ ಪದ್ಧತಿ ಕೇವಲ ವಂಶಪಾರಂಪರ್ಯವಾದಂತಹ ಕಸುಬುಗಳನ್ನು ಗಟ್ಟಿ ಮಾಡ್ತು ಅನ್ನೋದು ಎಷ್ಟು ಸತ್ಯವೋ, ಆ ವ್ಯಕ್ತಿಗೆ ತನ್ನ ಕಾಯಕವನ್ನು ಗುಣಕರ್ಮ ವಿಭಾಗಶಃ, ಗುಣ ಅಂದರೆ ಅವನ ಸ್ವಭಾವ, ಕರ್ಮ ಅಂದರೆ ಅವನು ಬಯಸುವ ಕಾಯಕ, ಅದಕ್ಕೆ ತಕ್ಕಂತೆ ಅವನು ಸ್ವಾತಂತ್ರ್ಯವನ್ನು ಆನಂದಿಸುವಂತಹ ಪ್ರವೃತ್ತಿಯನ್ನು ವರ್ಣಾಶ್ರಮ ಪದ್ಧತಿ ಕೊಟ್ಟಿತ್ತು. ಹೀಗಾಗಿ ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಜೀನಿಯಸ್ ಆಗೋದಕ್ಕೆ ಅವಕಾಶ ಇತ್ತು. ಎಷ್ಟು ಸೂಕ್ಷ್ಮ ಗೊತ್ತಾ ಇದು, ಗಮನಿಸಿ. ಆದರೆ ವರ್ಣಾಶ್ರಮವನ್ನು ನಾವು ಬೇರೆ ರೀತಿಯಲ್ಲಿ ಹಾಳು ಮಾಡಿಬಿಟ್ವು. ನಾವು ಒಂದು ಗುಂಪು ಮತ್ತೊಂದು ಗುಂಪಿಗಿಂತ ಹೆಚ್ಚಿನ ಗೌರವ, ವಿಶೇಷ ಮನ್ನಣೆ, ಸೌಲಭ್ಯಗಳು ಬೇಕೆಂದು ಪಟ್ಟು ಹಿಡಿದಿದ್ದರಿಂದ ಸಮಾಜಕ್ಕೆ ಕೇಡಾಯಿತು. ಆಯ್ಕೆಯ ಸ್ವಾತಂತ್ರ್ಯವನ್ನು ನಿಲ್ಲಿಸಿದರೆ
ಜನರು ತಮ್ಮ ಅನುವಂಶೀಯ ವೃತ್ತಿಗೆ ಬದ್ಧರಾಗ್ತಾರೆ, ಅದನ್ನೇ ಹಿಡ್ಕೊಂಡು ಹೋಗ್ತಾರೆ. ಅದು ಸಂಕುಚಿತತೆಗೆ ಎಡೆ ಮಾಡಿಕೊಟ್ಬಿಡ್ತು. ಮಾನವ ಜೀವನದ ವಿಕಾಸ ಅಂತಂದ್ರೇನು ಗೊತ್ತಾ, ಮತ್ತು ವಿಕಾಸದ ಗುರಿ ಅಂದ್ರೇನು ಗೊತ್ತಾ, ಪ್ರತಿಯೊಬ್ಬರೂ ಬ್ರಾಹ್ಮಣ್ಯಕ್ಕೆ ಏರುವುದು. ಜವಾಹರ್ಲಾಲ್ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಓದಿ ಅವರೂ ಕೂಡ ಅಲ್ಲೊಂದು ಅದ್ಭುತವಾದ ಮಾತನ್ನು ಹೇಳಿದರು. ಇಡೀ ದೇಶವನ್ನು ಬ್ರಾಹ್ಮಣ್ಯದ ಮಟ್ಟಕ್ಕೆ ಏರಿಸುವುದು ಅತ್ಯಂತ ತುರ್ತು ಅಗತ್ಯ ಅಂತ. ಬ್ರಾಹ್ಮಣ್ಯ ಅಂದ್ರೇನು? ನಾನಾಗಲೇ ಹೇಳಿದೆ, 4 ವರ್ಣಗಳಿಗೆ ಶೋಭೆಯನ್ನು ತಂದು 4 ವರ್ಣಗಳಿಗೆ ಆಧಾರವಾಗುವಂಥದ್ದು ಬ್ರಾಹ್ಮಣ್ಯ. ಹಾಗಾದರೆ ಬ್ರಾಹ್ಮಣತ್ವ ಮತ್ತೆ ಪ್ರಶ್ನೆ, ಪರಿಪೂರ್ಣ ನೈತಿಕತೆಯಿಂದ ಕೂಡಿದ, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬಲ್ಲ, ಅಪಾರವಾದ ಅನುಕಂಪವುಳ್ಳ, ಸನ್ನಡತೆ ಸದ್ವರ್ತನೆಗಳಿಂದ ಬಾಳುವವನಿದಾನಲ್ಲ, ಅವನಲ್ಲಿ ಬ್ರಾಹ್ಮಣತ್ವ ಇದೆ ಅಂತ ಅರ್ಥ. ಕ್ಷತ್ರಿಯತ್ವ ಅಂದ್ರೇನೋ, ತನಗೆ ತೊಂದರೆಯಾದರೂ ಸರಿಯೇ ಜನರಿಗೆ ಸಹಾಯ ಮಾಡಬೇಕು, ಅದಕ್ಕೆ ಸದಾ ಸನ್ನದ್ಧನಾಗಿರಬೇಕು ಅನ್ನೋ ವೀರಶ್ರೇಷ್ಠ ಧೋರಣೆ. ವೈಶ್ಯತ್ವ ಅಂದ್ರೇನು? ವ್ಯಾಪಾರ, ವ್ಯವಹಾರ, ಕೈಗಾರಿಕೆಯಲ್ಲಿ ಪರಿಣಿತಿ. ಕಾರ್ಮಿಕರು 4ನೇ ವರ್ಗ, ಅವರ ಲಕ್ಷಣ ಏನು? ಪ್ರಪಂಚದಲ್ಲಿ ಕಾರ್ಮಿಕರು ಬಹುಮಂದಿ, ಬಹಳ ಜನ ಇದ್ದಾರೆ. ಆದರೆ ಅವರು ಆಹಾರ, ಇರೋದಕ್ಕೆ ಮನೆ, ಬಟ್ಟೆ ಬರೆ, ಕೂಲಿ ಇತ್ಯಾದಿ ಯಾವ ಸವಲತ್ತುಗಳಿಂದಲೂ ವಂಚಿತರಾಗಬಾರದು. ಅವ್ರಿಗದೆಲ್ಲ ಮೂಲಭೂತವಾದ ವಿಚಾರಗಳನ್ನು ಅವರಿಗೆ ಕೊಡಬೇಕು ಅನ್ನೋದು ವರ್ಣಾಶ್ರಮ ಪದ್ಧತಿಯ ಧ್ಯೇಯವಾಗಿತ್ತು. ಅದು ಆನಂತರ ನಿರ್ಲಕ್ಷಿತವಾಯಿತು. ನೋಡಿ, ಎಷ್ಟೋ ಒಂದು ವಿಶೇಷವಾದ ರೀತಿಯಲ್ಲಿ ವಿಚಾರಗಳನ್ನು ನೀಡಲಾಗಿದೆ. ಯಾರಿಗೆ ಮೊದಲ 3 ಅರ್ಹತೆಗಳು ಸದ್ಯಕ್ಕಿಲ್ವೋ ಅವರು ಕಾರ್ಮಿಕ ವಿಭಾಗದಲ್ಲಿ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದರು. ಆದರೆ ನೆನ್ಪಿಟ್ಕೊಳ್ಳಿ, ವರ್ಣಾಶ್ರಮ ಪದ್ಧತಿ ಎಂತಹ ಅದ್ಭುತವಾದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಅಂದರೆ, ಒಂದು ವರ್ಣದಿಂದ ಮತ್ತೊಂದು ವರ್ಣಕ್ಕೆ ನಾನು ಯೋಗ್ಯತೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಏರಬಹುದಾಗಿತ್ತು. ಈ ವರ್ಣಾಶ್ರಮ ಪದ್ಧತಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಯಿತು. ಅದನ್ನು ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ಲ, ಬ್ರಾಹ್ಮಣರಲ್ಲಿ ಬ್ರಾಹ್ಮಣ, ಬ್ರಾಹ್ಮಣರಲ್ಲಿ ಕ್ಷತ್ರಿಯ, ಬ್ರಾಹ್ಮಣರಲ್ಲಿ ವೈಶ್ಯ, ಬ್ರಾಹ್ಮಣರಲ್ಲಿ ಶೂದ್ರ ರೂಪುಗೊಂಡ. ಕ್ಷತ್ರಿಯರಲ್ಲಿ ಬ್ರಾಹ್ಮಣ, ಕ್ಷತ್ರಿಯರಲ್ಲಿ ಕ್ಷತ್ರಿಯ, ಕ್ಷತ್ರಿಯರಲ್ಲಿ ವೈಶ್ಯ, ಕ್ಷತ್ರಿಯರಲ್ಲಿ ಶೂದ್ರನು ರೂಪುಗೊಂಡ. ವೈಶ್ಯರಲ್ಲಿ ಬ್ರಾಹ್ಮಣ, ವೈಶ್ಯರಲ್ಲಿ ಕ್ಷತ್ರಿಯ, ವೈಶ್ಯರಲ್ಲಿ ವೈಶ್ಯ, ವೈಶ್ಯರಲ್ಲಿ ಶೂದ್ರನು ಮೂಡಿದ. ಶೂದ್ರರಲ್ಲೂ ಬ್ರಾಹ್ಮಣ, ಶೂದ್ರರಲ್ಲೂ ಕ್ಷತ್ರಿಯ, ಶೂದ್ರರಲ್ಲೂ ವೈಶ್ಯ, ಶೂದ್ರರಲ್ಲೂ ಮಹಾಶೂದ್ರನನ್ನು ಸಮಾಜ ನೋಡ್ತು. ನೀವೇ ಆಡು ಭಾಷೆಯಲ್ಲಿ ಸಮಾಜದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ನೀವು ಹೇಳ್ತಾ ಇರ್ತೀರಿ, ಜನಾಂಗ ಏನೋ ಅದೇ, ಆದರೆ ವ್ಯಕ್ತಿತ್ವ ಬಹಳ ಒಳ್ಳೆಯದು ಹೇಳ್ತಿರ್ತೀರೇನೋ. ವ್ಯಕ್ತಿತ್ವ ಏನೋ ಒಳ್ಳೆಯದು, ಆದರೆ ಜನಾಂಗ ಇಂಥದ್ದು ಅನ್ನೋದು ಹೆಚ್ಚು ಹೇಳ್ತೀವ. ಜನಾಂಗ ಏನೋ ಅದು, ಆದರೆ ವ್ಯಕ್ತಿತ್ವ ಅಪ್ಪಟ. ಈ 2ನೇ ಮಾತು ಹೇಳಿದ್ನಲ್ಲ, ಇದು ಹೆಚ್ಚು ಚಲಾವಣೆಯಲ್ಲಿರ್ತಕ್ಕಂಥ ವಿಚಾರ. ಮೂಲ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಿ, ಇಲ್ಲಿ ಈ ವರ್ಣಾಶ್ರಮದ ಕ್ಲೈಮ್ಯಾಕ್ಸನ್ನು ನಾವು ನೋಡ್ತೇವೆ. ಹಣ ಸಂಪಾದಿಸುವ ದೃಷ್ಟಿಯಲ್ಲಿ ನೀವು ಮೇಲೇರಿದಂತೆ ಸಂಪಾದನೆ ಕಡಿಮೆಯಾಗುತ್ತದೆ. ವೈಶ್ಯರಿಗೆ ಹಣ ಸಂಪಾದನೆ ಅತ್ಯಂತ ಮುಖ್ಯ. ಗುರುವಿನ ಮಹತ್ವವನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಒಂದು ಕಡೆ ಗುರುಪೂರ್ಣಿಮಾ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಇರ್ತೇವೆ ನಾವು. ಯಾವ ಬ್ರಾಹ್ಮಣ ಹೆಚ್ಚು ವೇದಾಧ್ಯಯನ ಮಾಡಿದ್ದಾನೆಯೋ ಅವನು ಪೂಜನೀಯ. ನೀವು ನೋಡಿ, ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತೀರಿ, 9 ವರ್ಷದ ಒಟ್ಟು ನಿಮ್ಮ ಮನೆಗೆ ಬಂದಿರುತ್ತೆ, 9 ವರ್ಷದ ವೃದ್ಧರೂ ಕೂಡ ನಮಸ್ಕಾರ ಮಾಡ್ತಾರೆ. ಬ್ರಹ್ಮಚಾರಿ
ವೇದಾಧ್ಯಯನ ಮಾಡಿದ ಬ್ರಹ್ಮಚಾರಿ ಪೂಜನೀಯ, ಬ್ರಾಹ್ಮಣ ಪೂಜನೀಯ. ಹೆಚ್ಚು ಯುದ್ಧಗಳನ್ನು ಗೆದ್ದ ಕ್ಷತ್ರಿಯ ಗೌರವಕ್ಕೆ ಪಾತ್ರ. ಹೆಚ್ಚು ದಾನ ಮಾಡುವಂತಹ ವೈಶ್ಯ ವೈಶ್ಯರತ್ನ, ದಾನಶೂರ ಕರ್ಣ ಬಿರುದಾಂಕಿತ ಅವನು. ನೀವು ಆರ್ಯವೈಶ್ಯ ಜನಾಂಗದವ್ರನ್ನ ಸ್ವಲ್ಪ ಹತ್ತಿರದಿಂದ ಮಾತನಾಡಿಸಿ, ನಿಮ್ಮ ಜನಾಂಗದ ಬಗ್ಗೆ ಏನಾದರೂ ಹೇಳಿ, ಇಂಥ ಬಡಾವಣೆಯಲ್ಲಿ ಇಂಥ ಶೆಟ್ರಿದ್ದಾರಲ್ಲ ವೈಶ್ಯರು, ಭಾಳ ದೊಡ್ಡ ಮನುಷ್ಯ, ಮನೆ ಬಾಗಿಲಿಗೆ ಹೋದವ್ರನ್ನ ಯಾರನ್ನೂ ಬರಿಗೈಯಲ್ಲಿ ಕಳಿಸೋದಿಲ್ಲ. ದಾನ ಧರ್ಮಾದಿಗಳ ಮೂಲಕ, ಪುಣ್ಯ ಕಾರ್ಯಗಳನ್ನು ಬೆಂಬಲಿಸೋದ್ರ ಮೂಲಕ ವೈಶ್ಯನಾದವನು ತನ್ನ ಹೆಗ್ಗಳಿಕೆಯನ್ನು ಪ್ರಕಟಿಸ್ತಾನೆ. ಕ್ಷತ್ರಿಯನಾದವನು ಯುದ್ಧಗಳನ್ನು ಹೆಚ್ಚು ಗೆಲ್ಲೋದ್ರ ಮೂಲಕ ತನ್ನ ವೈಭವವನ್ನು ಪ್ರಕಟಿಸ್ಕೊಳ್ತಾನೆ. ಬ್ರಾಹ್ಮಣನಾದವನು ವೇದಾಧ್ಯಯನದಿಂದ ಮಾಡ್ತಾನೆ. ಸನ್ಯಾಸಿಯಾದವನ ವಿಷಯ, ಯಾರು ಹೆಚ್ಚು ವ್ಯಾಸ ಪೂಜೆ ಮಾಡಿದ್ದಾರೆಯೋ ಆ ಯತಿ ದೊಡ್ಡ ಯತಿ ಅಂತ ಅನಿಸ್ಕೊಳ್ತಾನೆ. ಒಮ್ಮೆ ಇದೇ ರೀತಿಯ ಒಂದು ಡಿಸ್ಕಷನ್ ಆಯಿತು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವ ಸನ್ಯಾಸಿ ದೊಡ್ಡವನೋ? ಇದು ಪ್ರಶ್ನೆ, 4-6 ಸನ್ಯಾಸಿಗಳ ನಡುವೆ ಬಂದ ಪ್ರಶ್ನೆ. ತಮಾಷೆಯಾಗೊಬ್ಬರು ಹೇಳಿದ್ರಂತೆ, ವಯಸ್ಸಿನಲ್ಲಿ ಬಹಳ ದೊಡ್ಡವರಿದ್ದಾರಲ್ಲ ಅವರು ದೊಡ್ಡ ಸನ್ಯಾಸಿಗಳು ಅಂತ. ಅದಕ್ಕೆ ಕೆಲವರೆಲ್ಲ ಹೌದು, ಪರವಾಗಿಲ್ಲ, ಇದು ಒಂದು ಒಳ್ಳೆ ಫ್ಯಾಕ್ಟರ್. ಮತ್ತೊಬ್ಬರು ಹೇಳಿದ್ರಂತೆ, ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದಾರಲ್ಲ ಸನ್ಯಾಸಿಗಳು, ಅವರು ಏನು ಕಡಿಮೆ ಅಲ್ಲ ಅಂತ. ಅಂದರೆ ಊಟ ತಿಂಡಿನೂ ಆರೋಗ್ಯವಾಗಿ ಮಾಡಿಕೊಂಡಿದ್ದಾರೆ ಅಂದರೆ. ಮೂರನೇವ್ರು ಹೇಳಿದ್ರಂತೆ, ಯಾರು ಹೆಚ್ಚು ತಪಸ್ಸನ್ನು ಆಚರಿಸಿದ್ದಾರೆಯೋ ಅವರು. ಈ 3 ಉತ್ತರವನ್ನು ಕೇಳಿದಂಥ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಹೇಳಿದ್ರಂತೆ, ನಾನು ವಯಸ್ಸಿನಲ್ಲಿ ಹಿರಿತನದ ಸನ್ಯಾಸಿಯನ್ನು ಗೌರವಿಸ್ತೇನೆ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಂಥ ಸನ್ಯಾಸಿಯನ್ನು ಗೌರವಿಸ್ತೇನೆ, ಹೆಚ್ಚು ಜಪಧ್ಯಾನಗಳನ್ನು ಮಾಡಿದ ಸನ್ಯಾಸಿಯನ್ನು ಗೌರವಿಸ್ತೇನೆ. ಸ್ವಾಮಿ ಪುರುಷೋತ್ತಮಾಂಜಿಯವರು ಹೇಳಿದ್ದು. ಆದರೆ ನನ್ನ ದೃಷ್ಟಿಯಲ್ಲಿ ಯಾವ ಸನ್ಯಾಸಿಗೆ ಕಾಮನ್ ಸೆನ್ಸ್ ಚೆನ್ನಾಗಿದೆಯೋ ಅವನು ದೊಡ್ಡವನು ಅಂತ. ನೋಡಿ, ಅಂಥ ಒಂದು ಸೂಕ್ಷ್ಮ ವಿಚಾರ ಇದೆ. ಯಾಕೆಂದರೆ ಕಾಮನ್ ಸೆನ್ಸ್ ಅನ್ನೋದು ಬಹಳ ದೊಡ್ಡ ವಸ್ತು. ಅದು ಎಲ್ಲ ರೀತಿಯ ನಮ್ಮ ಸಾಧನೆಗಳು ನಮ್ಮಲ್ಲಿ ಕಾಮನ್ ಸೆನ್ಸನ್ನು ತರದೇ ಇದ್ದರೆ ಎಷ್ಟು ಕಷ್ಟ ಇದೆ. ಹೀಗಾಗಿ ವೈಶ್ಯನಿಗೆ ಹಣದ ಸಂಪಾದನೆ ಅತ್ಯಂತ ಮುಖ್ಯ, ಕ್ಷತ್ರಿಯನಿಗೆ ಹಣಕ್ಕಿಂತಲೂ ಮರ್ಯಾದೆ ಮುಖ್ಯ. ಚಕ್ರವರ್ತಿ ಆಗಿದ್ದಾನಲ್ಲ, ಕ್ಷತ್ರಿಯ ಇದ್ದಾನಲ್ಲ, ಅವನಿಗೆ ಮರ್ಯಾದೆ ಮುಖ್ಯ. ನಾನಿಷ್ಟು ಯುದ್ಧಗಳನ್ನು ಗೆದ್ದಿದ್ದೇನೆ, ನನಗೆ ನೀವು ಗೌರವ ಕೊಡಬೇಕು ಅಂತಾನವನು. ವೈಶ್ಯ ಏನು ಹೇಳ್ತಾನೆ, ನಾನಿಷ್ಟು ಸತ್ಕಾರ್ಯಗಳನ್ನು ಬೆಂಬಲಿಸಿದ್ದೇನೆ, ನನಗೆ ಗೌರವ ಕೊಡಬೇಕು ಅಂತ. ಆದರೆ ಬ್ರಾಹ್ಮಣ ಹಣವನ್ನಾಗಲಿ ಮರ್ಯಾದೆಯನ್ನಾಗಲಿ ಪರಿಗಣಿಸೋದಿಲ್ಲ, ನಿರೀಕ್ಷಿಸೋದಿಲ್ಲ. ಬ್ರಾಹ್ಮಣನದ್ದು ಸರಳ ಜೀವನ. ಆದ್ದರಿಂದ ನಿಸ್ವಾರ್ಥತೆ, ನೈತಿಕ ಜೀವನ, ತೃಪ್ತಿಯ ಜೀವನ, ದಿವ್ಯ ಸುಂದರ ಸುಖ ಜೀವನ ಅವನ ಒಲವು. ಇದನ್ನು ಕಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದ ಬ್ರಾಹ್ಮಣ ಪ್ರಪಂಚದ ಪುರೋಹಿತ ಶಾಹಿಗಳೆಲ್ಲರಲ್ಲಿಯೂ ಅತ್ಯಂತ ಬಡವ. ನಾವು ಹೇಳ್ತೀವಿ ಭಾರತೀಯ ಪುರೋಹಿತರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ನಾನು 10 ದೇಶಗಳನ್ನು ಓಡಾಡಿ ಬಂದಿದ್ದೇನೆ. ಹೊರ ರಾಷ್ಟ್ರದಲ್ಲಿನ ಪುರೋಹಿತರು ಬಹಳ ಶ್ರೀಮಂತರು ಭಾರತದ ಬ್ರಾಹ್ಮಣರಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವಿಷಯವನ್ನೇ ನಾನು ಹೆಚ್ಚು ಒತ್ತು ಕೊಟ್ಟು ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಇದು ಸಮಾಜದಲ್ಲಿ ಬಹಳ ತಪ್ಪಾಗಿ ವ್ಯಾಖ್ಯಾನಿಸಲ್ಪಟ್ಟ ವಿಚಾರಗಳು. ಇದೊಂದು ಸಾಮಾಜಿಕವಾದಂಥ ವಿಂಗಡಣೆಯೇ ಹೊರತು ವಿಕಾಸದ ಗುರಿ ಇದಲ್ಲ. ಯಾರಲ್ಲಿ ಸ್ವಾರ್ಥವಿಲ್ಲವೋ, ಯಾರು ಎಲ್ಲರೊಂದಿಗೂ ಏಕಭಾವ ಹೊಂದಿದ್ದಾನೆಯೋ, ಈ ಜನ್ಮದಲ್ಲಿಯೇ ದೈವ ಸಾಕ್ಷಾತ್ಕಾರ ಮಾಡಿಕೊಳ್ಳೋನೋ ಅವನನ್ನು ವೇದಗಳು ಬ್ರಾಹ್ಮಣ ಅಂತ ಗುರುತಿಸಿದವು. ಈ ರೀತಿಯಲ್ಲಿ ಬ್ರಾಹ್ಮಣನನ್ನು ಪರಿಚಯಿಸಲಾಗಿದೆ ಸನಾತನ ಧರ್ಮದಲ್ಲಿ. ಇನ್ನು ಆತ್ಮನನ್ನು ತಿಳಿಯುವ ಮಾರ್ಗಗಳು ಸನಾತನ ಧರ್ಮ ನಮ್ಮ ಮುಂದೆ ಹೇಳುವಂಥ ವಿಚಾರ ನೋಡಿ. ಹಿಂದೂ ಧರ್ಮದಲ್ಲಿ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಇದು ನಮಗೆ ಅರ್ಥ ಆಗ್ತಾ ಇಲ್ಲ, ದುರದೃಷ್ಟವಶಾತ್.
ಎಷ್ಟೋ ಜನ ಹೇಳ್ತಾರೆ, ಒಂದು ಧರ್ಮಗ್ರಂಥ ಸಾಲದೆ, ಒಬ್ಬ ದೇವರು ಸಾಲದೆ, ಯಾಕೆ ಬೇಕು ಸರ್ ಇಷ್ಟು ದೇವರುಗಳು, ಯಾಕೆ ಬೇಕಿಷ್ಟು ಗ್ರಂಥಗಳು? ಈ ರೀತಿ ಮಾತನಾಡ್ತಾ ಇರ್ತಾರೆ, ನೀವು ನೋಡಿದ್ದೀರಿ. ಇದೊಂದು ಅದ್ಭುತವಾದ ಸ್ವಾತಂತ್ರ್ಯ ಅನ್ನೋ ತಿಳುವಳಿಕೆ ತಕ್ಷಣ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಅನುಭಾವವು ಪ್ರಧಾನ ಪಾತ್ರ ವಹಿಸುತ್ತದೆ. ಹಿಂದೂ ಧರ್ಮದ ಪ್ರಕಾರ ಮೋಕ್ಷವನ್ನು ಪಡೆಯಲು ಪರಮಚೈತನ್ಯದ ಪ್ರತ್ಯಕ್ಷಾನುಭವ ಅತ್ಯವಶ್ಯಕ. ಹಿಂದೂ ಧರ್ಮದಲ್ಲಿ ಮೋಕ್ಷ ಅಂತಂದರೆ ಅಜ್ಞಾನ ಮತ್ತು ದುಃಖದಿಂದ ಪೂರ್ಣವಾಗಿ ನಿವೃತ್ತಿ. ಅಜ್ಞಾನ ಮತ್ತು ದುಃಖ ಇವುಗಳಿಂದ ನಿವೃತ್ತರಾಗಬೇಕು ನಾವು. ಇದು ಮೋಕ್ಷ ಅಂದರೆ. ಸತ್ತ ಮೇಲೆ ಮೋಕ್ಷ ಸಿಗುತ್ತೆ ಅನ್ನೋದು ನಂಬೇಡಿ. ಯಾಕೆಂದರೆ ತೀರ್ಕೊಂಡು ಹೋದವ್ರು ಯಾರೂ ವಾಪಸ್ ಬಂದು ನನಗೆ ಮೋಕ್ಷ ಸಿಕ್ತು ಅಂತ ಹೇಳಿದ್ದು ಪ್ರಪಂಚದ ಇತಿಹಾಸದಲ್ಲಿ ಇಲ್ಲ. ಮುಕ್ತಿಯನ್ನು ಪಡೆಯುವವರೆಗೂ, ಅಂದರೆ ಅಜ್ಞಾನ ಮತ್ತು ದುಃಖದಿಂದ ಮುಕ್ತನಾಗುವವರೆಗೂ ಮನುಷ್ಯ ಮತ್ತೆ ಮತ್ತೆ ಹುಟ್ಟುತ್ತಾ ಬರ್ತಾನೆ, ಜೀವನದ ಸಿಹಿ ಕಹಿಗಳನ್ನು ಅನುಭವಿಸ್ತಾನೆ. ಆದರೆ ಹಿಂದೂ ಧರ್ಮ ಅವನು ಮುಕ್ತಿಯನ್ನು ಪಡೆಯೋದಕ್ಕೆ ಯಾವ ಮಾರ್ಗಗಳನ್ನು ಪ್ರತಿಪಾದಿಸಿದೆಯೋ ಈ ಮಾರ್ಗಗಳನ್ನು ಯೋಗ ಅಂತ ಕರೆದಿದೆ. 4 ಯೋಗಗಳು ನಮ್ಮ ಸನಾತನ ಧರ್ಮದಲ್ಲಿ ಪ್ರಚಲಿತವಾಗಿದೆ. ಮೊದಲನೇದು ಕರ್ಮಯೋಗ. ಈ 4 ಹಾದಿಗಳೇ, ಅದ್ಭುತವಾದ ಜೀವನ ವಿಧಾನ ಇದು. ಯೋಗ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ. ಶ್ರೇಷ್ಠವಾದದ್ದನ್ನು ಪಡೆದುಕೋ. ಹಿಂದೆ ನಾವೆಲ್ಲ ಕಾಗದ ಬರಿತಾ ಇದ್ವು, ನಿಮ್ಮಲ್ಲೂ ಹಿಂದೆ ಕಾಗದ ಬರಿತಾ ಇದ್ದವು, ನೆನಪು ಮಾಡ್ಕೊಳ್ಳಿ. ನಿಮ್ಮ ಯೋಗಕ್ಷೇಮಕ್ಕೆ ಪತ್ರ ಬರೆಯಿರಿ. ಉಭಯ ಕುಶಲೋಪರಿ ಸಾಂಪ್ರತ ಜ್ಞಾಪಕ ಇಟ್ಕೊಳ್ಳಿ. ಪಿತೃಸಮಾನರಾದ, ಮಾತೃಸಮಾನರಾದ ಈ ಶಬ್ದಗಳನ್ನೆಲ್ಲ ಬಳಸ್ತಾ ಇದ್ದು. ಆ ಒಂದು ಕಾಗದ ಓದ್ಬಿಟ್ರೆ ತಮ್ಮ ಊರಿನ ಒಂದು ಸಂಕ್ಷಿಪ್ತ ಪರಿಚಯವೇ ಆಗ್ಬಿಡ್ತಾ ಇತ್ತು ಅದರಲ್ಲಿ. ಲೆಟರ್ಸ್ ಆರ್ ರಿಫ್ಲೆಕ್ಷನ್ಸ್ ಆಫ್ ಒನ್ಸ್ ಮೈಂಡ್ ಅಂತ. ಜಗತ್ತಿನ ಸುಪ್ರಸಿದ್ಧ ಪತ್ರಗಳಿವೆ. ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನಲ್ಲಿ ಬರೆದ ಸುಮಾರು 700 ಪತ್ರಗಳು ಇವತ್ತು ಸಂರಕ್ಷಿಸಲ್ಪಟ್ಟಿವೆ. ಓದುವುದೇ ಒಂದು ಅಧ್ಯಯನ. ಪತ್ರಮಾಲೆ ಅಂತ ಪುಸ್ತಕದ ಹೆಸರು. ಎಂಥೆಂಥ ಮಾತುಗಳನ್ನು ಬರೆದಿದ್ದಾರೆ ಅವರು, ಎಂಥ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ, ಗಮನಿಸಬೇಕು. ಕರ್ಮಯೋಗ, ಕರ್ಮ ಫಲದಿಂದ ಇಚ್ಛೆಯನ್ನು ಪ್ರತ್ಯೇಕಿಸಬೇಕು, ಇದು ಕರ್ಮಯೋಗ. ಕರ್ಮವು ಅನಾಸಕ್ತಿ ಕರ್ಮ ಆಗಬೇಕಾದರೆ ಕರ್ಮ ಫಲ ಮತ್ತು ಕರ್ಮದ ಇಚ್ಛೆಯನ್ನು ಬೇರ್ಪಡಿಸಬೇಕು. ಕರ್ಮ ಫಲದಲ್ಲಿ ಅನಾಸಕ್ತಿ ಮೂಡೋದು ಅಷ್ಟು ಸುಲಭ ಅಲ್ಲ. ಮಾರ್ಗ ಒಂದೇ, ಏನದು? ಫಲವನ್ನು ಭಗವಂತನಿಗೆ ಅರ್ಪಿಸೋದು. ಇಲ್ಲಿ ಅನಾಸಕ್ತಿ ಅನ್ನೋ ಶಬ್ದವನ್ನು ಬಳಸಿದೆ ನಾನು. 3 ಶಬ್ದಗಳಿದೆ: ಆಸಕ್ತಿ, ಅನಾಸಕ್ತಿ ಮತ್ತು ನಿರಾಸಕ್ತಿ. ಆಸಕ್ತಿ ಅಂತಂದರೆ ಬಹಳ ಅದನ್ನು ಇಷ್ಟಪಟ್ಟು ಮಾಡುವಂಥದ್ದು. ಇದು ನನಗೆ ಸಿಗಲೇಬೇಕಿದ್ದು, ನನಗೆ ಇದು ನನ್ನದೇ, 100ಕ್ಕೆ 100 ಈ ಕೆಲಸಕ್ಕೆ ಕಷ್ಟಪಟ್ಟವನು ನಾನಲ್ವಾ, ಆದ್ದರಿಂದ ಇದರ ಫಲದ ಧೂಳನ್ನು ಬೇರೆಯವರು ಕೊಡೋದಿಲ್ಲ, ನಾನು ಪೂರ್ತಿ ಇದನ್ನು ನಾನೇ ಅನುಭವಿಸಬೇಕು. ಕೆಲವರು ಹಿರಿಯರು ಇರ್ತಾರೆ, ಈ ಹಳೆಯ ಸಂಪ್ರದಾಯದವ್ರು ನೀವು ನೋಡಬೇಕು. ಹಣವನ್ನು ದುಂದುವೆಚ್ಚ ಮಾಡಬೇಡಿ ಅಂತ ಹೇಳ್ತಿರ್ತಾರೆ ಮಕ್ಕಳಿಗೆ. ಹಾಳು ಮಾಡೋದಿದ್ರೆ ನನ್ನ ಮಕ್ಕಳೇ ಮಾಡಲಿ ಅಂತಲೂ ಹೇಳ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಅದಕ್ಕೆ ಅಂಟುಕೊಂಡಿರ್ತಾರೆ. ಆಸಕ್ತರಿಗೆ ಕೆಲಸ ಮಾಡೋ ಉತ್ಸಾಹ ಇದೆ, ಆದರೆ ಆ ಕೆಲಸದ ಫಲವನ್ನು ಪೂರ್ಣವಾಗಿ ತಾವೇ ಭೋಗಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ಇದೆ. ನಿರಾಸಕ್ತರು ಅಂತಿದೆ, ಅವರಿಗೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ, ಹಾಗಂತ ಫಲವನ್ನು ಬಿಡೋದಿಲ್ಲ ಅವರು. ಕ್ಷೇಮಂಗ ಪೈ ಲಾಭಂಗರಾಂಡಿ ಅಂತ ಒಂದು ಮಾತಿದೆ. ಅನಾಸಕ್ತಿ ಅಂದ್ರೇನೋ, ನಾನು ಕೆಲಸವನ್ನು ಶ್ರೇಷ್ಠವಾದ ಶ್ರದ್ಧೆಯಿಂದಲೇ ಮಾಡ್ತೇನೆ, ಆದರೆ ಫಲವನ್ನು ಅಪೇಕ್ಷಿಸದೆ. ಯಾಕೆ? ಈ ಜಗತ್ತೇ ಪರಮಾತ್ಮನದ್ದು ಎಂದಾದ ಮೇಲೆ
ಅವನೇ ಅನುಗ್ರಹಿಸಿದ ಈ ಕೆಲಸವನ್ನು ಅವನ ಪ್ರಿಯತ್ಯರ್ಥವಾಗಿ ಮಾಡೋದರಲ್ಲಿ ನನ್ನ ಧನ್ಯತೆ ಇದೆ ಅನ್ನೋದು ನಂಬಿಕೆ. ಆದ್ದರಿಂದ ಕರ್ಮ ಫಲವನ್ನು ಇಚ್ಛೆಯಿಂದ ಬೇರ್ಪಡಿಸಬೇಕು. ಅನಾಸಕ್ತಿ ಮತ್ತು ಆತ್ಮಾರ್ಪಣೆ ಇದು ಯಾಕೆ ಅವಶ್ಯಕ ಅಂದರೆ, ಇವುಗಳಿಂದ ಮನುಷ್ಯನ ಮನಸ್ಸು ಶುದ್ಧವಾಗುತ್ತೆ, ಆಗ ಅಂತರ್ಯಾಮಿಯ ದರ್ಶನ ಆಗುತ್ತೆ. ಸಂಕ್ಷಿಪ್ತವಾಗಿ ಕರ್ಮಯೋಗದ ಬಗ್ಗೆ ಇಷ್ಟು ವಿಚಾರ. ಇನ್ನು ರಾಜಯೋಗ, ಅದನ್ನು ಧ್ಯಾನಯೋಗ ಅಂತಲೂ ಕೂಡ ಗುರುತಿಸಲಾಗಿದೆ. ಮನಸ್ಸು ವಿಷಯ ವಸ್ತುಗಳ ಕಡೆ ಹರಿಯದಂತೆ ಮಾಡಿ ಅದರ ವೃತ್ತಿಗಳನ್ನು ನಿಲ್ಲಿಸಿ ಅದನ್ನು ಊರ್ಧ್ವಗಾಮಿಯಾಗಿ ಮಾಡುವಂಥದ್ದು ಅತ್ಯವಶ್ಯಕ. ಇಲ್ಲಿ ಹಲವಾರು ನಿಯಮಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಹೀಗೆ ಮುಂದುವರಿಯುತ್ತದೆ. ಯಮ ಅಂತಂದರೆ ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮ ಅಂತಂದರೆ ಶುಚಿ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ. ಆಸನ ಅಂದರೆ ಸ್ಥಿರವಾಗಿ ಕೂತ್ಕೊಂಡು ನಿಶ್ಚಲಿತರಾಗಿ ನಾವು ಇದು ಪರಮಾತ್ಮನ ಸ್ಮರಣೆ ಮಾಡುವಂಥದ್ದು. ಪ್ರಾಣಾಯಾಮ, ಅದರ ಬಗ್ಗೆ ಕೇಳಿದ್ದೇವೆ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಇದು ರಾಜಯೋಗದಲ್ಲಿ ಬರ್ತಕ್ಕಂಥ ನಿಯಮಗಳು. ಇದನ್ನು ಚಾಚೂ ತಪ್ಪದೆ ಅನುಸರಿಸೋದ್ರ ಮೂಲಕ ಈ ರಾಜಯೋಗ ನಮಗೆ ಯಶಸ್ಸನ್ನು ಕೊಡುತ್ತೆ. ಸಮಯದ ಅಭಾವದಿಂದ ನಾನು ಅದನ್ನು ಹೆಚ್ಚು ವಿವರಿಸಲಿಲ್ಲ. ಮೂರನೇದು ಭಕ್ತಿಯೋಗ. ನಮ್ಮೆಲ್ಲ ಕಾಮನೆಗಳನ್ನು ಭಗವನ್ಮುಖಗೊಳಿಸುವುದು. ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ. ಪರಮಾತ್ಮನೇ ನೀನು ಸಂತುಷ್ಟನಾದರೆ ಜಗತ್ತಿಗೆಲ್ಲದಕ್ಕೂ ಕೂಡ ಸಂತೋಷ ಸಿಕ್ತು ಅನ್ನೋ ಪವಿತ್ರ ಭಾವನೆ. ನಮ್ಮ ಎಲ್ಲ ಕಾಮನೆಗಳನ್ನು ಭಗವಂತನ ಕಡೆಗೆ ತಿರುಗಿಸುವಂಥದ್ದು. ಪ್ರಹ್ಲಾದನ ಪ್ರಾರ್ಥನೆ ಕೇಳಿ. ಪ್ರಾಪಂಚಿಕರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ಹೇಗೆ ಹಗಲಿರಲೂ ಚಡಪಡಿಸ್ತಾರೆಯೋ ಅಂತಹ ಚಡಪಡಿಕೆ ನಿನಗಾಗಿ ನನ್ನಲ್ಲಿ ನಿರಂತರ ಮೂಡಿ ಬರಲಿ. ಚಡಪಡಿಕೆ. ವಿಷಯಾಸಕ್ತಿಯನ್ನು ಭಗವತ್ ಪ್ರೀತಿಯಾಗಿ ಬದಲಾಯಿಸುವುದು. ದ್ವೇಷದ ಜಾಗದಲ್ಲಿ ತ್ಯಾಗವನ್ನು ತುಂಬುವುದು. ಭಯವನ್ನು ಶರಣಾಗತಿಯಿಂದ ಕಿತ್ತೊಗೆಯೋದು ಮತ್ತು ಭಗವಂತನನ್ನು ನಿರಂತರವಾಗಿ ನೆನೆಯುವಂಥದ್ದು. ಇನ್ನು ನಾಲ್ಕನೇದು ಜ್ಞಾನಯೋಗ. ಸಾಧಕನಿಗೆ ಉನ್ನತ ಮಟ್ಟದ ಪರಿಪೂರ್ಣತೆ ಅತ್ಯಗತ್ಯ. ಅವನಲ್ಲಿ ಆತ್ಮನಿಗ್ರಹ ಬೇಕು, ತುಂಬ ತಾಳ್ಮೆ ಬೇಕು, ಶ್ರದ್ಧೆ ಬೇಕು, ಏಕಾಗ್ರತೆ ಬೇಕು, ನಿತ್ಯ ಅನಿತ್ಯ ವಿವೇಕ ಇರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಇಹಪರ ಸುಖ ಭೋಗಗಳಲ್ಲಿ ವೈರಾಗ್ಯ ಇರಬೇಕು. ಇದನ್ನು ಗಮನಿಸ್ತೇವೆ. ಇವು ನಮಗೆ ಯೋಗಕ್ಕೆ ಸಂಬಂಧಪಟ್ಟಂತೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಇರತಕ್ಕಂಥ ಮಾರ್ಗಗಳು. ಇನ್ನು ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳ ಬಗ್ಗೆ ಸನಾತನ ಧರ್ಮದಲ್ಲಿ ಈ ರೀತಿಯ ಉಲ್ಲೇಖ ಇದೆ. ದ್ವೈತದಲ್ಲಿ ಹರಿ ಸರ್ವೋತ್ತಮ ಅನ್ನೋದು ಧ್ಯೇಯವಾಕ್ಯ. ಅದ್ವೈತದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ. ಹರಿ ಸರ್ವೋತ್ತಮ ಅಂದರೆ ಜಗತ್ತಿನಲ್ಲಿ ಸರ್ವ ಉತ್ತಮನಾದವನು ಶ್ರೀಮನ್ನಾರಾಯಣ ಅಂತ ದ್ವೈತ ಹೇಳಿದ್ರೆ, ಅದ್ವೈತ ಹೇಳುತ್ತೆ ಸರ್ವಂ ಖಲ್ವಿದಂ ಬ್ರಹ್ಮ. ಆ ಪರಮಾತ್ಮನೇ ತಾತ್ವಿಕವಾಗಿ ಎಲ್ಲರಲ್ಲಿಯೂ ಇದ್ದಾನೆ. ಆದ್ದರಿಂದ ಇಲ್ಲಿ ಸರ್ವರೂ ಸರ್ವೋತ್ತಮರೇ. ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ನಾವು ಮನುಷ್ಯ ಸ್ತರದಲ್ಲಿ ಒಂದು ಹೆಸರಿಗೆ, ಒಂದು ಜಾತಿಗೆ, ಒಂದು ಸಮಾಜಕ್ಕೆ, ಒಂದು ಊರಿಗೆ ಅಂಟ್ಕೊಂಡಿದ್ದೇವೆ. ಆದರೆ ನಮ್ಮ ನಿಜವಾದ ಸ್ವರೂಪ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ.
ಇದೇ 4 ಮಹಾವಾಕ್ಯಗಳು. ಶ್ರೀ ಶಂಕರ ಭಗವತ್ಪಾದರು ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನು ಪ್ರಾರಂಭಿಸಿ ಒಂದೊಂದು ಮಠಕ್ಕೂ ಒಂದೊಂದು ವೇದವನ್ನು ಕೊಟ್ಟು, ಒಂದೊಂದು ಮಹಾವಾಕ್ಯವನ್ನು ಕೊಟ್ಟು, ಒಬ್ಬೊಬ್ಬ ಧರ್ಮ ಗುರುವನ್ನು, ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯನ್ನು ನೇಮಿಸಿ ಅಖಂಡ ಭಾರತಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಂತಹ ಮಹಾತ್ಮರು. ವಿಶಿಷ್ಟಾದ್ವೈತದಲ್ಲಿ ಚಿತ್ ಮತ್ತು ಅಚಿತ್ ಎಂಬ ವಿಶೇಷಣಗಳಿಂದಲೇ ಈ ವಿಶಿಷ್ಟಾದ್ವೈತ ಪ್ರತಿಪಾದಿಸಲ್ಪಡುತ್ತೆ. ಚಿತ್ ಅಂದರೆ ಚೇತನ, ಅಚಿತ್ ಅಂದರೆ ಜಡವಸ್ತು. ಇವೆರಡೂ ಕೂಡ ಪರಮಾತ್ಮನ ಶರೀರದಲ್ಲಿ ಇದೆ ಅಂತ ಹೇಳಿ ವಿಶಿಷ್ಟಾದ್ವೈತಿಗಳು ಪ್ರತಿಪಾದಿಸ್ತಾರೆ. ವರ್ಣಾಶ್ರಮ, ಜಾತಿ ವ್ಯವಸ್ಥೆ, ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಗಮನಿಸಲೇಬೇಕಾದ 4 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮೊದಲನೇದು, ಓ ಮನುಷ್ಯನೇ, ಸುಖ ದುಃಖಗಳನ್ನು ಸಮಾನವೆಂದೆಣಿಸಬೇಕು, ಸಮಾನವಾಗಿ ಅನುಭವಿಸಬೇಕು. ಆಗ ಮಾತ್ರವೇ ಜೀವನದ ಸಂತೃಪ್ತಿ ದೊರೆಯುತ್ತೆ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಪ್ರತಿಪಾದಿಸ್ತಾನೆ. ಇವತ್ತಿನ ವಿಜ್ಞಾನ ಕೂಡ ಅದನ್ನು ಒಪ್ಕೊಳ್ತಾ ಇದೆ. ನಮ್ಮ ಆಂಗ್ಲ ಶಿಕ್ಷಕರು ಹೇಳ್ತಾರೆ, ವಾಟ್ ಈಸ್ ದಿ ಆಪೋಸಿಟ್ ವರ್ಡ್ ಆಫ್ ಲೈಟ್ ಅಂದರೆ ಡಾರ್ಕ್ನೆಸ್ ಅಂತ. ಆದರೆ ಒಬ್ಬ ಫಿಸಿಕ್ಸ್ ಟೀಚರ್ ಹೇಳ್ತಾರೆ, ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ ಬಟ್ ದೇ ಆರ್ ಕಾಂಪ್ಲಿಮೆಂಟರಿ. ಲೈಟ್ ಮೇ ಬಿ ಎ ಲೈಟ್ ಆಫ್ ಹೈಯರ್ ಫ್ರೀಕ್ವೆನ್ಸಿ, ವೆರಾಸ್ ಡಾರ್ಕ್ನೆಸ್ ಈಸ್ ಆಲ್ಸೋ ಎ ಲೈಟ್ ಆಫ್ ಲೋಯರ್ ಫ್ರೀಕ್ವೆನ್ಸಿ ಅಂತ ಫಿಸಿಕ್ಸ್ ಹೇಳುತ್ತೆ. ಆದ್ದರಿಂದ ಕೃಷ್ಣನ ಕಾಲದ ಸುಖ ದುಃಖಗಳನ್ನು ಸಮನಾಗಿ ನೋಡು ಅನ್ನೋದನ್ನು ಗಮನದಲ್ಲಿಟ್ಕೊಂಡ್ರೆ ತತ್ವವನ್ನು, ಕತ್ತಲು ಮತ್ತು ಬೆಳಕು ಎಂಬುದು ವಿರುದ್ಧಾರ್ಥ ನೀಡ್ತಕ್ಕಂಥ ಶಬ್ದಗಳಲ್ಲ, ಬದಲಾಗಿ ದೇ ಆರ್ ಕಾಂಪ್ಲಿಮೆಂಟರಿ ವರ್ಡ್ಸ್ ಬಟ್ ನಾಟ್ ಆಪೋಸಿಟ್ ವರ್ಡ್ಸ್. ವಿಜ್ಞಾನ ಇವತ್ತು ಒಪ್ಕೊಳ್ತಾ ಇದೆ ಅದನ್ನು. ಆತ್ಮಸಾಕ್ಷಾತ್ಕಾರವೇ ಜೀವನದ ಗುರಿ ಅಂತ ಅಂದರೂ ಕೂಡ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದೇ ಆತ್ಮಸಾಕ್ಷಾತ್ಕಾರಕ್ಕೆ ದಾರಿ. ಹೇಳ್ಬೋದು ನಾವು, ಮನುಷ್ಯ ಜೀವನದ ಚರಮಧ್ಯೇಯ ಏನು? ಆತ್ಮಸಾಕ್ಷಾತ್ಕಾರ. ಆದರೆ ನೆನಪಿಟ್ಕೊಳ್ಳಿ, ಆತ್ಮಸಾಕ್ಷಾತ್ಕಾರ ಆಗಬೇಕು ಅಂದರೆ ಜೀವನವನ್ನು ಸರಿಯಾಗಿ ನಡೆಸಬೇಕು. ಗುರಿ ಎಷ್ಟು ಮುಖ್ಯವೋ ದಾರಿ ಇನ್ನೂ ಹೆಚ್ಚು ಮುಖ್ಯ. ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್. ವಿವೇಕಾನಂದರು ಹೇಳ್ತಾರೆ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವೈಫಲ್ಯವನ್ನು ವಿಶ್ಲೇಷಿಸಿದಾಗ ನಮಗೆ ಅರ್ಥವಾಗುತ್ತೆ, ನಾವು ಗುರಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆಯನ್ನು ದಾರಿಗೆ ಕೊಡಲಿಲ್ಲ. ಅನ್ಯಾಯದ ಮಾರ್ಗದಲ್ಲಿ ಗುರಿಯನ್ನು ಮುಟ್ಟೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲುವುದು ಹೆಚ್ಚು ಘನತೆಪೂರ್ಣ. ಆದ್ದರಿಂದ ಉನ್ನತ ಮಾರ್ಗದಲ್ಲಿ ನಾವು ಗಳಿಸಬಹುದಾದ ಒಂದೊಂದು ಹೆಜ್ಜೆಯ ಯಶಸ್ಸು ಕೂಡ ಅದು ಪೂರ್ಣ ಯಶಸ್ಸಿನ ಆಂಶಿಕ ರೂಪವಾದ್ದರಿಂದ ಅದನ್ನು ನಿರ್ಲಕ್ಷಿಸುವಂತಿಲ್ಲ. ಸನಾತನ ಧರ್ಮವನ್ನು ಸ್ವಾಮಿ ವಿವೇಕಾನಂದರು ಜೀವನ ಮಾರ್ಗದರ್ಶಿ ಅಂತಲೇ ಗುರುತಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಭಕ್ತರ ಸ್ವಭಾವದಲ್ಲಿ ಸತ್ವ ಸ್ವಭಾವ, ರಜೋ ಸ್ವಭಾವ, ತಮೋ ಸ್ವಭಾವಗಳು ಇರೋದರಿಂದ ಒಬ್ಬನೇ ಪರಮಾತ್ಮ ವಿಭಿನ್ನವಾಗಿ ಕಾಣ್ತಾನೆ. ಆದ್ದರಿಂದ ಏಕದೇವನ ಬಹುರೂಪಗಳ ಉಪಾಸನೆಯನ್ನು ಸನಾತನ ಧರ್ಮ ಸಮ್ಮತಿಸುತ್ತೆ. ಸಕ್ಕರೆ ಒಂದೇ, ಸಕ್ಕರೆ ಅಚ್ಚಿನ ಆಕಾರ ಬೇರೆ ಬೇರೆ, ಅದರ ರುಚಿ ಮಾತ್ರ ಸಿಹಿ. ಧರ್ಮವನ್ನು ಅನುಷ್ಠಾನಕ್ಕೆ ತರೋದು ಅತ್ಯಂತ ಮುಖ್ಯ. ಧರ್ಮವನ್ನು ಕೇವಲ ಸಿದ್ಧಾಂತಗಳಿಂದಲೇ ಪಡ್ಕೊಳ್ಳೋಕ್ಕಾಗಲ್ಲ. ಮೊದಲದನ್ನು ಕೇಳಬೇಕು, ಹೆಚ್ಚು ಹೆಚ್ಚು ಮನನ ಮಾಡಬೇಕು, ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಶಂಕರಾಚಾರ್ಯರು ಇದರ ಬಗ್ಗೆ ಎಷ್ಟು ಅದ್ಭುತವಾದ ಮಾತನ್ನು ಹೇಳಿದರು. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಏತತ್ರಯಂ ದುರ್ಲಭಂ ಪರಂತು ದೈವಾನುಗ್ರಹ ಹೇತುಕಂ. ಈ ಮೂರು ಬಹಳ ಕಷ್ಟ ಪಡ್ಕೊಳ್ಳೋದು, ಆದರೆ ಪರಮಾತ್ಮನ ಕೃಪೆಯಿಂದ ಸಿಗುತ್ತೆ. ಮನುಷ್ಯತ್ವಂ,
ಮನುಷ್ಯ ಬೇರೆ, ಮನುಷ್ಯರೆಲ್ಲರೂ ಮನುಷ್ಯತ್ವ ಉಳ್ಳವರು ಅಂತ ಹೇಳೋಕ್ಕಾಗೋದಿಲ್ಲ. ಮನುಷ್ಯ ರೂಪದ ಮೃಗಗಳನ್ನು ಬಹಳ ನೋಡ್ತೇವೆ ನಾವು. ಮೃಗತ್ವದಿಂದ ಇನ್ನೂ ನಿವೃತ್ತರಾಗಿಲ್ಲ. ಅವನಲ್ಲಿ ಅಷ್ಟು ಲಕ್ಷ ಜನ್ಮಗಳ ನಂತರ ಈ ಮನುಷ್ಯ ಸ್ವಭಾವ ಬಂದಿರೋದ್ರಿಂದ ಆ ಹಿಂದಿನ ಜನ್ಮದ ಎಲ್ಲ ಪ್ರಾಣಿಗಳ ಸಂಸ್ಕಾರಗಳು ಸುಪ್ತ ರೂಪದಲ್ಲಿ ಇರುತ್ತವೆ. ಆದ್ದರಿಂದ ಅವನಿಗೆ ಹೆಚ್ಚಿನ ಸಂಸ್ಕಾರ ಬೇಕು. ಮುಮುಕ್ಷುತ್ವಂ, ಉನ್ನತ ಧ್ಯೇಯವನ್ನು ಇಟ್ಕೊಂಡು ಜೀವನದಲ್ಲಿ ಅದನ್ನು ಸಾಧಿಸಲೇಬೇಕು ಅನ್ನೋ ಹಠದಲ್ಲಿ ಪ್ರಯತ್ನಶೀಲನಾದಂಥದ್ದು. ಮಹಾಪುರುಷ ಸಂಶಯ, ಅಯಸ್ಕಾಂತದ ಸಂಪರ್ಕಕ್ಕೆ ಬಂದ ಕಬ್ಬಿಣವು ಅಯಸ್ಕಾಂತದ ಸ್ವಭಾವವನ್ನು ಪಡೆಯುತ್ತದೆ ಅನ್ನೋದೆಷ್ಟು ಸತ್ಯವೋ, ಮಹಾತ್ಮರ ಸಂಪರ್ಕಕ್ಕೆ ಬಂದು ನಮ್ಮಲ್ಲೂ ಮಹಾತ್ಮೆ ಜಾಗೃತಗೊಳ್ಳುತ್ತದೆ. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯೇ ಆದಂತೆ ಅಂತ ಕಬೀರರು ಹೇಳ್ತಾರೆ. ಧರ್ಮವು ನಮಗೆ ಸಿದ್ಧಾಂತ ಅಥವಾ ಭಾವನೆಯ ಹೊರೆಯನ್ನು ಹೊರಿಸಬಾರದು. ಧರ್ಮವು ಯುಕ್ತಿ ಸಮ್ಮತಕ್ಕಷ್ಟೇ ಸೀಮಿತವಾಗಬಾರದು. ಧರ್ಮ ನಮ್ಮ ಬಾಳನ್ನು ಪ್ರವೇಶಿಸಬೇಕು. ಧರ್ಮ ಅಂತಂದರೆ ಅದು ಸಾಕ್ಷಾತ್ಕಾರ, ಅದು ಬರಿಯ ಮಾತಲ್ಲ, ಕೇವಲ ನಂಬಿಕೆ ಅಲ್ಲ, ಅಥವಾ ಒಂದು ಸಿದ್ಧಾಂತ ಮಾತ್ರ ಅಲ್ಲ ಅನ್ನೋದು ಋಷಿಗಳ ಅಭಿಪ್ರಾಯ. ಈ ಮಾತುಗಳೊಂದಿಗೆ ಸನಾತನ ಧರ್ಮದ ಬಗ್ಗೆ ಏನು ಒಂದು ಶ್ರೇಷ್ಠ ಆಶಯವನ್ನು ಸನಾತನ ಧರ್ಮದ ರೂಪದಲ್ಲಿ ನಮ್ಮ ಹಿರಿಯರು ನಮ್ಮ ಮುಂದೆ ಇಟ್ಟಿದ್ದರೋ ಅದನ್ನು ಪರಿಚಯಿಸಿದ್ದೇನೆ. ನಾಳೆ ದಿವಸ ವೇದಾಂತಕ್ಕೆ ವಿವೇಕಾನಂದರ ಕೊಡುಗೆ ಅನ್ನೋ ವಿಚಾರವನ್ನು ನೇರವಾಗಿ ನಾನು ಉಪನ್ಯಾಸದಲ್ಲಿ ಪ್ರಸ್ತಾಪಿಸುವನಿದ್ದೇನೆ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.